ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಹಾರರ್ ಮೂವಿನ ನೋಡೋಣವಾ. ಲವ್ ಸ್ಟೋರೀಸ್ ಆಯ್ತು, ಈ ಕಡೆ ಕಾಮಿಡಿ ಮೂವೀಸು ಆಯ್ತು, ಫೀಲ್ ಗುಡ್ ಮೂವೀಸು ಆಯ್ತು. ಇವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಡಿಫ್ರೆಂಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಆತರ ಒಂದು ಹಾರರ್ ಮೂವಿನ ನೋಡೋಣ. ಇದು 2024 ಅಲ್ಲಿ ರಿಲೀಸ್ ಆಗಿರೋದೆ. ಈ ಮೂವಿಯ ಹೆಸರು ಡೆವಿಲ್ಸ್ ಸ್ಟೇ ಅಂತ. ಮೂವಿಯ ಕಾನ್ಸೆಪ್ಟ್ ಹೇಳ, ಮರಣ ಅಂತ ಒಂದು ಕಾನ್ಸೆಪ್ಟ್ ಇದೆ ಗೊತ್ತಾ. ಮರಣ ಎಲ್ಲರಿಗೂ ಬರುತ್ತೆ, ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು. ಹಂಗಂದ್ರೆ ಸತ್ತಿದ್ದಾರೆ ಅಂತ ತಾನೇ ಅರ್ಥ. ಅದೇ ತರ ಈ ಮೂವಿಯಲ್ಲಿ ಕೂಡ ಒಂದು ಹುಡುಗಿ ಸಾಯ್ತಾಳೆ, ಆದ್ರೆ ಸತ್ತಿಲ್ಲ. ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ? ಅದೇ ಈ ಮೂವಿಯ ಕಾನ್ಸೆಪ್ಟ್. ಆಕ್ಚುಲಿ ಹುಡುಗಿ ಸತ್ತೋಗಿದ್ದಾಳೆ, ಆದ್ರೆ ಹುಡುಗಿ ಕೈಯಲ್ಲಿ ಮಾತಾಡಕ್ ಆಗುತ್ತೆ. ಅವಳು ಬದುಕೇ ಇದ್ದಾಳೆ ಅಂತ ಅವ್ರ ಅಪ್ಪ ಕೈಯಲ್ಲಿ ಫೀಲ್ ಮಾಡ್ಸಕ್ಕೂ ಆಗುತ್ತೆ. ಇನ್ನು ಹುಡುಗಿ ಬದುಕೇ ಇದ್ದಾಳೆ ಅಂತಂದ್ರೆ ಹೆಂಗಾದ್ರೂ ಮಾಡಿ ಕಾಪಾಡ್ಬಿಡ್ಬೋದಲ್ವಾ ಅಂತ ನೀವ್ ಕೇಳ್ಬೋದು. ಆದ್ರೆ ಅಲ್ಲೇ ಇರೋದು ಒಂದು ದೊಡ್ಡ ಟ್ವಿಸ್ಟ್, ದೊಡ್ಡ ಪ್ರಾಬ್ಲಮ್. ಒಂದು ದುಷ್ಟಶಕ್ತಿ ಅದನ್ನ ಮಾಡಕ್ ಬಿಡ್ತಾ ಇಲ್ಲ. ಈ ಮೂವಿನ ನೋಡ್ತಾ ಇದ್ರೆ ಒಂದ್ ಸ್ಟೇಜ್ಗೆ ನಿಜವಾಗ್ಲೂ ಹುಡುಗಿ ಬದುಕೇ ಇದ್ದಾಳ, ಬದುಕಿರೋ ತರ ಆ ದುಷ್ಟಶಕ್ತಿ ನಮ್ ಕಣ್ಣಿಗೆ ತೋರಿಸ್ತಾ ಇದೆಯಾ ಅನ್ನೋ ತರ ಅನ್ನಿಸ್ಬಿಡುತ್ತೆ. ಆತರ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರೋ ಮೂವಿನ ನಾವಿವತ್ತು ನೋಡೋದು. ತಡ ಮಾಡೋದ್ ಬೇಡ, ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಮತ್ತೆ ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಬಗ್ಗೆ ನಾನು ಹೇಳ್ತಾನೆ ಇದೀನಿ, ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಇನ್ ಕೇಸ್ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಶನ್ ಬರ್ದೇ ಇದ್ರೆ ಖಂಡಿತ ವಾಟ್ಸ್ಆಪ್ ಕಡೆಯಿಂದ ಬಂದೇ ಬರುತ್ತೆ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಸಿಗುತ್ತೆ. ಬನ್ನಿ ತಡ ಮಾಡದೆ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಹುಡುಗಿಗೆ ದೆವ್ವ ಹಿಡಿದಿದೆ. ದೆವ್ವ ಓಡಿಸೋ ಪ್ರೋಸೆಸ್ ಒಂದ್ ಕಡೆ ನಡೀತಾ ಇದ್ರೆ, ಆ ಹುಡುಗಿ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋರು ಆ ಹುಡುಗಿ ಕಿರ್ಸ್ತಾ ಇರೋದನ್ನ ಕೇಳಿಸ್ಕೊಳಕ್ಕಾಗದೆ ಹೊರಗಡೆ ನಿಂತ್ಕೊಂಡು ಕಿವಿನೆಲ್ಲ ಮುಚ್ಕೊಳ್ತಾ ಇರ್ತಾರೆ. ಆ ಹುಡುಗಿ ನೋಡಿದ್ರೆ, ಅಪ್ಪ ದಯವಿಟ್ಟು ನನ್ ಕೈಲಿ ಆಗ್ತಾ ಇಲ್ಲಪ್ಪ, ನನ್ನ ಬಿಟ್ಬಿಡಿ ಅಪ್ಪ, ನನ್ನ ಕಾಪಾಡಕ್ ಬನ್ನಿ ಅಪ್ಪ ಅಂತ ಕರಿತಾ ಇರ್ತಾಳೆ. ಆಕ್ಚುಲಿ ಈ ಹುಡುಗಿ ಅವ್ರ ಅಪ್ಪನೇ ಈ ಫಿಲ್ಮ್ ಅಲ್ಲಿ ಹೀರೋ ಅಂತ ಇಟ್ಕೊಳ್ಳಿ. ಅವ್ರೀಗ ರೂಮ್ ಇಂದ ಹೊರಗಡೆ ಇದ್ದಾರೆ. ಒಳಗಡೆ ದೆವ್ವ ಓಡಿಸ್ತಾ ಇರೋದು ಒಂದು ಪ್ರೀಸ್ಟ್. ಆಕ್ಚುಲಿ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿರ್ತಾರೆ, ಒಳಗಡೆಯಿಂದ ಏನೇ ಸೌಂಡ್ ಬಂದ್ರು, ಏನೇ ಕೇಳಿಸಿದ್ರೆ ಕೂಡ ದಯವಿಟ್ಟು ನೀವು ಮಾತ್ರ ಒಳಗಡೆ ಬರ್ಬೇಡ್ರಿ, ನಾನಾ ಕರಿಯೋವರೆಗೂ ನೀವು ಒಳಗಡೆ ಬರ್ಬೇಡಿ ಅಂತ ಹೇಳಿರ್ತಾರೆ. ಈಗ ಹುಡುಗಿ ಹತ್ರ ಚೀರಾಡ್ತಾ ಇರೋದ್ರಿಂದ ಎತ್ತ ಮನಸ್ಸು ಸೈಲೆಂಟ್ ಆಗಿರುತ್ತಾ, ಅಯ್ಯೋ ನನ್ ಮಗಳನ್ನ ಕಾಪಾಡ್ಬೇಕು ಅನ್ನೋ ಒಂದು ಆತರದಲ್ಲಿ ಆ ಡೋರ್ ನ ಹೊಡಿಯಕ್ಕೆ ಶುರು ಮಾಡ್ಬಿಟ್ರು. ಆತರ ಡೋರ್ ನ ಹೊಡೆದಿದ ತಕ್ಷಣ ಆ ಮನೆಯಲ್ಲಿ ಫುಲ್ ಆಗಿ ಲೈಟ್ಸ್ ಎಲ್ಲ ಆಫ್ ಆಗಿ ಆನ್ ಆಗ್ತಾ ಇರುತ್ತೆ. ಅಷ್ಟೇ, ಕಂಪ್ಲೀಟ್ ಆಗಿ ಡೋರ್ ನ ಹೊಡ್ಕೊಂಡು ಒಳಗಡೆ ಕೂಡ ಹೊರಟೋದ್ರು. ಪವರ್ ಕಂಪ್ಲೀಟ್ ಆಗಿ ಕಟ್ ಆಗೋಯ್ತು, ಮತ್ತೆ ಬಂತು. ಅದ್ರ ಒಳಗಡೆ ಇರೋ ಪ್ರೀಸ್ಟ್ ಆ ಗ್ಯಾಪ್ ಅಲ್ಲೇ ಹೆಂಗೋ ದೆವ್ವನ ಓಡಿಸ್ಬಿಟ್ಟೆ ಅನ್ನೋ ಒಂದು ಗುಡ್ ನ್ಯೂಸ್ ನ ಹೇಳ್ತಾರೆ. ಅದಾದ್ಮೇಲೆ ಇವ್ರು ಕೂಡ ತುಂಬಾ ಥ್ಯಾಂಕ್ಸ್ ಪ್ರೀಸ್ಟ್ ಅಂತ ಹೇಳಿ ಹೋಗಿ ಅವ್ರ ಮಗಳನ್ನ ಮಾತಾಡಿಸ್ತಾರೆ. ಮಗಳೇ ನಿನ್ಗೆ ಏನಮ್ಮ ಆಯ್ತು ಅಂತ. ಅದೇ ತಕ್ಷಣ ಹುಡುಗಿ ಮತ್ತೆ ಒದ್ದಾಡಕ್ಕೆ ಶುರು ಮಾಡ್ಬಿಟ್ಟು, ಕಣ್ಣೆಲ್ಲ ಮೇಲೆ ಹೊರಟೋಯ್ತು. ಮತ್ತೆ ಇಲ್ಲಿ ಅವಳ ಪಲ್ಸ್ ನ ಚೆಕ್ ಮಾಡಕ್ ಇಟ್ಟಿರೋ ಡಿವೈಸ್ ಕೂಡ ಮತ್ತೆ ಹೊಡ್ಕೊಳಕ್ಕೆ ಶುರು ಆಯ್ತು. ಅಂದ್ರೆ ಅವಳ ಮೈ ಬಿಟ್ಟು ಹೋಗಿರೋ ದೆವ್ವ ಮತ್ತೆ ಬಂದು ಹುಡುಗಿ ಮೈನ ಸೇರ್ಕೊಂಡಿದೆ. ಇದನ್ನ ನೋಡ್ತಾ ಇದ್ರೆ ಪ್ರೀಸ್ಟ್ ಗೆ ಸಖತ್ ಶಾಕ್ ಆಗುತ್ತೆ. ಆಕ್ಚುಲಿ ಈ ದೆವ್ವ ಓಡಿಸೋ ಪ್ರೊಸೆಸ್ ಅಲ್ಲಿ ಅವ್ರಿಗೂ ಸರಿಯಾಗಿ ಗಾಯ ಆಗಿರುತ್ತೆ, ಕೈಯಿಂದ ಬ್ಲಡ್ ಆಗಿ ಹೋಗ್ತಾ ಇರುತ್ತೆ. ಇವ್ರಿಗೆ ಏನ್ ಶಾಕ್ ಅಂದ್ರೆ ಮೈಯಿಂದ ಹೋಗ್ಬಿಡ್ತು ಅನ್ಕೊಳ್ಳೋ ದೆವ್ವ ಮತ್ತೆ ಹೆಂಗಪ್ಪ ಬಂತು ಅಂತ. ಅಂದ್ರೆ ನಮ್ಮನೆ ದೆವ್ವ ಟ್ರಿಕ್ ಮಾಡ್ಬಿಡ್ತಲ್ಲ, ಇದೆಲ್ಲ ಹೆಂಗ್ ಸಾಧ್ಯ ಅಂತ ನೋಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಬೆಡ್ ಮೇಲೆ ಒದ್ದಾಡ್ತಾ ಇದ್ದಿದ್ ಮಗು ಪ್ರಾಣ ಹಂಗೆ ಅವಳನ್ನ ಬಿಟ್ಟು ಹೊರಟೋಯ್ತು. ಅಷ್ಟೇ, ಇವ್ರಂತೂ CPR ಎಲ್ಲ ಮಾಡಿ ನೋಡ್ತಾರೆ, ಏನೇ ಮಾಡಿದ್ರು ಹುಡುಗಿ ಎದ್ದೇಳೋ ತರ ಇಲ್ಲ. ಈಗ ಆ ಜಾಗದಲ್ಲಿ ನಾವ್ ನಿಂತ್ಕೊಂಡು ನೋಡ್ತಾ ಇದ್ರೆ ನಮ್ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಆ ತರ ಒಬ್ರದ್ದು ವ್ಯೂ ನ ತೋರಿಸ್ತಾರೆ. ಬಟ್ ಅದ್ ಯಾರು ಅಂತ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ಆದ್ರೆ ಇಲ್ಲಿಗ ಸದ್ಯಕ್ಕೆ ಹೀರೋ CPR ಮಾಡ್ತಾನೆ ಇದಾರೆ, ಬಟ್ ಆ ಹುಡುಗಿ ಎದ್ದೇಳೋ ತರ ಇಲ್ಲ, ಹುಡುಗಿ ಸತ್ತೇ ಹೋದ್ಲು. ಬಟ್ ಸಾಯೋದಕ್ಕೂ ಮುಂಚೆ ಆ ಹುಡುಗಿ ರೈಟ್ ಹ್ಯಾಂಡ್ ನ ಟೈಟ್ ಆಗಿ ಮುಚ್ಚಿರೋ ತರ ಇಟ್ಕೊಂಡಿರ್ತಾಳೆ. ಇಲ್ಲೇ ಫಿಲ್ಮ್ ನ ಟೈಟಲ್ ಹಾಕಿ ಸ್ಟಾರ್ಟ್ ಮಾಡೋದು. ಈಗ ಸ್ಟಾರ್ಟಿಂಗ್ ಅಲ್ಲೇ ಒಂದು ಫ್ಲಾಶ್ ಬ್ಯಾಕ್ ನಾನೇ ತೋರಿಸೋದು. ಅಂದ್ರೆ ನಮ್ ಹೀರೋ ಒಂದು ಹಾರ್ಟ್ ಸರ್ಜನ್, ಅವ್ರ ಮಗಳಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗಿರುತ್ತೆ. ಆಕ್ಚುಲಿ ಅವಳಿಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದಾನೆ ಅವಳು ಅವ್ರ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗಿರ್ತಾರೆ. ಆಪರೇಷನ್ ಮಾಡ್ಬೇಕಾಗಿರೋದು ಈ ಹುಡುಗಿ ಅವ್ರ ಅಪ್ಪನೇ. ಒಂದಿನ ಅವರು ಟೆರೆಸ್ ಮೇಲೆ ಕುತ್ಕೊಂಡಂಗೆ ಜಾಲಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಹುಡುಗಿ ಕೇಳ್ತಾಳೆ, ಅಪ್ಪ ನೀವೊಂದು ಡಾಕ್ಟರ್, ನಾನ್ ನಿಮ್ಮ ಪೇಷಂಟ್ ತಾನೆ, ನೀವು ಪೇಷಂಟ್ ಹತ್ರ ಏನು ಮುಚ್ಚಿಡ್ಬಾರ್ದು. ಸೊ ನಾನು ಒಂದು ಪೇಷಂಟ್ ಅನ್ನೋ ಲೆಕ್ಕನಲ್ಲಿ ನಾನ್ ಕೇಳ್ತಾ ಇದೀನಿ, ನನ್ಗೆ ಆನ್ಸರ್ ಮಾಡಿ, ನಾನು ಎಷ್ಟು ದಿನ ಬದುಕ್ತೀನಿ ಅಂತ ಕೇಳಿದಾಗ ಅವ್ರಪ್ಪ ಒಂಥರ ಶಾಕ್ ಆಗುತ್ತೆ. ಏನ್ ಮಗಳೇ, ಅಪ್ಪ ಹತ್ರ ಕೇಳ್ಬೋದಾ, ಅದು ತುಂಬಾ ದೊಡ್ಡ ತಪ್ಪಲ್ವಾ? ಅಪ್ಪ ಇರೋವರೆಗೂ ಇನ್ನು ಅಷ್ಟೀಸಾಗಿ ಸಾಯಕ್ ಬಿಟ್ಬಿಡ್ತೀನಾ? ನೋಡ್ಕೊಂಡಿರು, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಇನ್ನೊಂದು 100 ವರ್ಷಕ್ಕೆ ನೀನ್ ಇದೇ ತರ ಆರೋಗ್ಯವಾಗಿ ಸೂಪರ್ ಆಗಿ ಓಡಾಡ್ಕೊಂಡಿರ್ತೀಯ, ಅದಕ್ಕೆ ನಾನ್ ಗ್ಯಾರಂಟಿ, ನಾನ್ ನಿನ್ಗೆ ಅಷ್ಟು ಅಸಾಲ್ಟ್ ಆಗಿ ಏನು ಮಾಡಕ್ ಬಿಡಲ್ಲ ಮಗಳೇ ಅನ್ನೋ ತರ ಹೇಳ್ತಾರೆ. ಇವಾಗ ಹಂಗೆ ಪ್ರೆಸೆಂಟ್ ನ ತೋರ್ಸಿದ್ರೆ ಅವ್ರಿಗೆ ಫಸ್ಟ್ ಡೇ ಅವ್ರಿಗಿನ ಒಂದು ಮಾರ್ಚರಿಯಲ್ಲಿ ಇಟ್ಟಿರ್ತಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಸತ್ತಿದ್ದಾಳೆ ಅಂತ ಒಪ್ಕೊಂತಾರೋ ಇಲ್ವೋ, ಪಬ್ಲಿಕ್ ಅಂತೂ ಒಪ್ಕೊಳ್ತಾನೆ ಇಲ್ವೇ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಒಂದು 3-4 ಮಂತ್ಸ್ ಬ್ಯಾಕ್ ಹುಡುಗಿಗೆ ಹಾರ್ಟ್ ಆಪರೇಷನ್ ಆಗಿರುತ್ತೆ, ಅದು ಅವರಪ್ಪನೇ ಮಾಡಿರೋದು. ಅವಾಗ ಹಾರ್ಟ್ ಎಷ್ಟು ಆರೋಗ್ಯಕರವಾಗಿರುತ್ತಲ್ಲ, ಅದಂಗ ಅಷ್ಟು ಬೇಗ ಅವ್ರಿಗೆ ಹಾರ್ಟ್ ನಿಂತೋಯ್ತು ಅನ್ನೋ ತರ ಎಲ್ಲರದು ಒಂದು ಕ್ವೆಶ್ಚನ್. ಇವ್ರ ಇದ್ರಲ್ಲಿ ಇರ್ಬೇಕಾದ್ರೆ ಒಂದು ಜೂನಿಯರ್ ಡಾಕ್ಟರ್ ಬರ್ತಾರೆ. ಅವ್ನ್ ಬಂದು ಕೇಳ್ತಾನೆ, ಡಾಕ್ಟರ್ ಇದ್ ಹೆಂಗ್ ಸಾಧ್ಯ, ನೀವೇ ತಾನೇ ಆಪರೇಷನ್ ಮಾಡಿದ್ರಿ, ಹಂಗಿರ್ಬೇಕಾದ್ರೆ ಹಾರ್ಟ್ ಹೆಂಗ್ ನಿಂತೋಗುತ್ತೆ, ಹಿಂಗಿದೆಲ್ಲ ಸಾಧ್ಯ ಅಂತ ಕೇಳಿದಾಗ ಆಯಪ್ಪನ್ಗೆ ಟೆನ್ಷನ್ ಆಗುತ್ತೆ. ನೀನು ಜೂನಿಯರ್ ತಾನೆ, ಇನ್ನೂ ನಾ ಕಲ್ತಿಲ್ಲ, ರಿಪೋರ್ಟ್ ಅಲ್ಲಿ ಇಲ್ವೇನೋ, ಹಾರ್ಟ್ ಸ್ಟಾಪ್ ಆಗಿದ್ದಕ್ಕೆ ಹುಡುಗಿ ಸತ್ತೋದ್ಲು ಅಷ್ಟೇ, ಸುಮ್ನೆ ನನ್ನ ಕ್ವಶನ್ ಕೇಳಿ ಸಾಯಿಸ್ಬೇಡ ಅನ್ನೋ ತರ ಹೇಳ್ತಾರೆ. ಅದೊಂದು ಬೇಜಾರ್ ಇರತ್ತಲ್ವಾ. ಈಗ ಹಾಸ್ಪಿಟಲ್ ಪಕ್ಕದಲ್ಲಿ ಫ್ಯೂನರ್ ಹಾಲ್ ಇರುತ್ತೆ. ಇನ್ ನೆಕ್ಸ್ಟ್ 3 ಡೇಸ್ಗೆ ಹುಡುಗಿ ಬಾಡಿನ ಅಲ್ಲೇ ಇಟ್ಟು ಆ ಫ್ಯೂನರಲ್ ಗೆ ಸ್ವಂತದವ್ರು ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರಲ್ವಾ. ಅದಾದ್ಮೇಲೆ 3rd ಡೇ ಹುಡುಗಿನ ಮಣ್ಣು ಮಾಡ್ಬಿಡ್ತಾರೆ. ಈ ತರ ಇರ್ಬೇಕಾದ್ರೆ ನಾವ್ ನೋಡಿದ್ವಿ ಆಲ್ರೆಡಿ ಆ ಹುಡುಗಿ ಬಂದು ಸಾಯವಾಗ ಕೈನ ತುಂಬಾ ಟೈಟ್ ಆಗಿ ಮುಚ್ಚಿಟ್ಕೊಂಡಿದ್ಲು ಅಂತ. ಅದನ್ನ ಫ್ಯೂನರಲ್ ಗೆ ರೆಡಿ ಮಾಡ್ತಾ ಇರೋರು ತೆಗಿಯಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಯಾರ ಕೈಯಲ್ಲೂ ಆಗ್ತಾ ಇಲ್ಲ. ಈಗ
ಜಾಗಕ್ಕೆ ಬರೋ ಹೀರೋ ಬಂದು ಹುಡುಗಿನ ತುಂಬಾ ಪ್ರೀತಿಯಿಂದ ಆ ಕೈನ ಇಟ್ಕೊಂಡು ತುಂಬಾನೇ ಫೀಲ್ ಮಾಡಿ ನಿಧಾನಕ್ಕೆ ಓಪನ್ ಮಾಡ್ತಾರೆ. ನೋಡಿ, ಯಾರ್ ಕೈಲೂ ಆಗದಿರೋದು ಇವ್ರ ಕೈಲಿ ಅಷ್ಟು ಅಸಲ್ಟ್ ಆಗುತ್ತೆ. ನಿಧಾನಕ್ಕ ಬೆರಳನ್ನ ಓಪನ್ ಮಾಡ್ತಾರೆ. ಕೈಲಿರೋದ್ ಬೇರೆ ಏನೂ ಅಲ್ಲ, ಒಂದು ಬ್ರೇಸ್ಲೆಟ್. ಮತ್ತೆ ಅದೇ ಫ್ಲಾಶ್ ಬ್ಯಾಕ್. ಅವ್ರ ಹತ್ರ ಟೆರೆಸ್ ಮೇಲೆ ಅವತ್ತು ಮಾತಾಡ್ತಾ ಇರ್ಬೇಕಾದ್ರೆ ಅವರಪ್ಪ ಒಂದು ಬ್ರೇಸ್ಲೆಟ್ ನ ಕೊಟ್ಟಿರ್ತಾರೆ. ಈ ಬ್ರೇಸ್ಲೆಟ್ ಯಾವಾಗೂ ನಿನ್ ಕೈಯಲ್ಲಿ ಇಟ್ಕೋ, ನಾನ್ ನಿನ್ ಜೊತೆ ಇದ್ದಂಗೆ ಇರ್ತೀನಿ, ಓಕೆನಾ? ಯಾವ್ದೇ ಕಾರಣಕ್ಕೂ ಯಾವ್ದೇ ವಿಷಯಕ್ಕೂ ನೀನ್ ಭಯ ಪಡಬಾರ್ದು, ಧೈರ್ಯವಾಗಿರ್ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನೇ ಈಗ ಈ ಹುಡುಗಿ ಸಾಯ್ಬೇಕಾದ್ರೆ ಕೂಡ ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ಆದ್ರೆ ಅವ್ರಪ್ಪ ಹುಡುಗಿ ಕೈಯಿಂದ ಬ್ರೇಸ್ಲೆಟ್ ಎತ್ತಿ ಮತ್ತೆ ಹುಡುಗಿ ಕೈಗೆ ಹಾಕ್ತಾರೆ. ಅಷ್ಟೇ ಅಲ್ಲ, ಫ್ಯೂನರಲ್ ಗೆ ರೆಡಿ ಮಾಡೋರ ಹತ್ರ ಕೂಡ ಹೇಳ್ತಾರೆ, ಇಲ್ಲಿ ನೋಡಿ ಸರ್, ನನ್ ಮಗಳಿಗೆ ಚಳಿ ಅಂದ್ರೆ ಮೈಗ್ ಆಗಲ್ಲ, ದಯವಿಟ್ಟು ಅವಳನ್ನ ಫ್ರೀಜರ್ ಬಾಕ್ಸ್ ಅಲ್ಲಿ ಹಾಕ್ಬೇಡಿ, ಬಾಡಿ ನಂಗೆ ಮೇಲಕ್ಕೆ ಇಡಿ, ಪರವಾಗಿಲ್ಲ, ಏನು ತೊಂದ್ರೆ ಇಲ್ಲ ಅನ್ನೋ ತರ ಪಾಪ ತುಂಬಾ ಫೀಲಿಂಗ್ ಆಗಿ ಮಾತಾಡ್ತಾರೆ. ಇನ್ನೊಂದ್ ಕಡೆ ಪ್ರೀಸ್ಟ್ ನ ತೋರಿಸಿದ್ರೆ, ಈಗ ದೆವ್ವ ಓಡಿಸಿದ್ರಲ್ವಾ, ಅದನ್ನ ವಿಡಿಯೋ ಆಗಿ ಮಾಡಿರ್ತಾರೆ. ಅದನ್ನ ಲ್ಯಾಪ್ಟಾಪ್ ಅಲ್ಲಿ ಹಾಕೊಂಡು ನೋಡ್ತಾ ಇರ್ತಾರೆ. ಬಟ್ ಇವಾಗವರೆಗೂ ಅವ್ರಿಗೆ ಅರ್ಥ ಆಗದಿರೋ ವಿಷಯ ಏನಂದ್ರೆ, ಆ ಹುಡುಗಿಯವರಪ್ಪ ರೂಮ್ ಒಳಗಡೆ ಬರೋದಕ್ಕೂ ಮುಂಚೆನೆ ದೆವ್ವನ ಓಡಿಸ್ಬಿಟ್ಟೆ. ಹುಡುಗಿ ನಾರ್ಮಲ್ ಆಗಿ ಮಾತಾಡಿದ್ಲು. ಅವ್ರಪ್ಪ ಬಂದ್ಮೇಲೆ ಮತ್ತೆ ಹೆಂಗ ಹುಡುಗಿ ಮೈಯಲ್ಲಿ ದೆವ್ವ ಬಂತು ಅಂತ ಅವ್ರಿಗೆ ಇವಾಗವರೆಗೂ ಗೊತ್ತಾಗ್ತಾ ಇಲ್ಲ. ಮತ್ತೆ ದೆವ್ವ ಓಡಿಸ್ತಾ ಇರ್ಬೇಕಾದ್ರೆ ಆ ಹುಡುಗಿ ಹತ್ರ ಮೀನ್ಸ್ ಆ ಹುಡುಗಿ ಒಳಗಡೆ ಇರೋ ದೆವ್ವ ಹತ್ರ ಸುಮಾರು ಸತಿ ನಿನ್ ಹೆಸರೇನು ಅಂತ ಕೇಳಿರ್ತಾರೆ. ಆ ಹುಡುಗಿ ಒಳಗಡೆ ಇರೋ ದೆವ್ವ ಯಾವ್ದೇ ಕಾರಣಕ್ಕೂ ಹೆಸರನ್ನ ಹೇಳಿರೋದಿಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅದನ್ನ ಸ್ಪೀಕರ್ ಅಲ್ಲಿ ಹಾಕೊಂಡು ಮೀನ್ಸ್ ಹೆಡ್ಫೋನ್ಸ್ ಅಲ್ಲಿ ಹಾಕೊಂಡು ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಅವ್ರ ಮನೇಲಿ ಇರೋ ಒಂದು ಫೋಟೋ ಮೇಲಿಂದ ದಪ್ಪ ಅಂತ ಕೆಳಗಡೆ ಬಿದ್ದು ಒಡೆದೋಗುತ್ತೆ. ಆ ಫೋಟೋನಲ್ಲಿ ಈ ಪ್ರೀಸ್ಟ್ ಮತ್ತೆ ಅವ್ರ ಬೆಸ್ಟ್ ಫ್ರೆಂಡ್ ಒಬ್ರು ಇದ್ದಿರ್ತಾರೆ. ಅದ್ರ ನೋಡಿದ ತಕ್ಷಣ ಅವ್ನಿಗೆ ಮಿಂಚಿನ ವೇಗದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಹಂಗೆ ಅವ್ನ ಕಣ್ ಮುಂದೆ ಬಂದು ಹೋಗುತ್ತೆ. ಸುಮಾರು ವರ್ಷಗಳ ಹಿಂದೆ ಈ ಪ್ರೀಸ್ಟ್ ಗೆ ದೆವ್ವ ಹಿಡ್ದಿರುತ್ತೆ. ಆ ಟೈಮ್ ಅಲ್ಲಿ ಈಗ ಫೋಟೋನಲ್ಲಿ ಜೊತೆಗಿದ್ರಲ್ವಾ ಪ್ರೀಸ್ಟ್ ಅವ್ರ ಫ್ರೆಂಡ್, ಅವರೇ ದೆವ್ವ ಓಡ್ಸಕ್ಕೆ ಹೆಲ್ಪ್ ಮಾಡಿರೋದು. ಇಷ್ಟೇ, ಇದ್ರ ಬಗ್ಗೆ ಕ್ಲಿಯರ್ ಆಗಿ ಏನು ತೋರಿಸಿಲ್ಲ, ಇಷ್ಟೇ ಫ್ಲಾಶ್ ಬ್ಯಾಕ್ ನಾನೇ ತೋರಿಸಿದ್ದು. ಈಗ ಪ್ರೀಸ್ಟ್ ಮತ್ತೆ ಆ ಹುಡುಗಿ ಮತ್ತೆ ಅವ್ರು ಕೇಳಿಸ್ಕೊಳ್ತಾರ ಆಡಿಯೋನಲ್ಲಿ ಆ ಹುಡುಗಿ ಸೆಂಟ್ರಲ್ಲಿ ಮೈದಾ ಅಂತ ಒಂದು ಹೆಸರನ್ನ ಹೇಳಿರ್ತಾಳೆ. ಅಷ್ಟೇ. ಈಗ ಫ್ಯೂನರಲ್ ನಡೆಯೋ ಜಾಗನ ತೋರಿಸ್ತಾರೆ. ಅಲ್ಲಿ ಫ್ಯೂನರಲ್ ಅಟೆಂಡ್ ಮಾಡಕ್ಕೆ ಎಲ್ಲರೂ ಬಂದಿರ್ತಾರಲ್ವಾ, ಬಂದಿರೋ ಪ್ರತಿ ಒಬ್ರು ಆ ಹುಡುಗಿ ಬಗ್ಗೆ ತಪ್ಪಾಗಿ ಹೇಳ್ತಾ ಇರ್ತಾರೆ. ತಪ್ಪಾಗಲ್ಲ, ಆ ಹುಡುಗಿ ಮಾಡಿರೋದನ್ನೇ ಹೇಳೋದು. ಬೇರೆಯವ್ರಂತ ಪರವಾಗಿಲ್ಲ, ಆ ಹುಡುಗಿ ಓದ್ತಾ ಇರೋ ಸ್ಕೂಲ್ ಫ್ರೆಂಡ್ಸ್ ಅವಳ ಬಗ್ಗೆ ತಪ್ಪಾಗಿ ಹೇಳ್ತಾರೆ. ಅಂದ್ರೆ ಇತ್ತೀಚೆಗೆ ಅವಳ ಆಕ್ಟಿವಿಟಿ ಸರಿ ಇಲ್ಲ ಅಂತ, ತುಂಬಾನೇ ವಿಯರ್ಡ್ ಆಗಿ ಆಡ್ತಾಳೆ. ಇನ್ನು ಯಾಕೆ ಮನೇಲಿರೋ ಅವ್ರ ತಾಯಿನ ಸಾಯಿಸೋದಕ್ಕೆ, ಆ ಕಾನ್ಸ್ಟೇಬಲ್ ಅವ್ರನ್ನ ಮುಗಿಸಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಅದರಿಂದ ಎಲ್ಲರೂ ತಪ್ಪಾಗಿ ಮಾತಾಡ್ತಾ ಇರೋದು. ಎಷ್ಟೇ ಇವಾಗ ಹೀರೋಗೆ ಅವ್ರ ಮಗಳು ಸತ್ತೋಗಿದ್ದಾಳೆ ಅಂತ ಒಂದ್ ಕಡೆ ಬೇಜಾರಿದ್ರು, ಮಗಳ ಬಗ್ಗೆ ಎಲ್ಲರೂ ಈ ತರ ತಪ್ಪಾಗಿ ಮಾತಾಡ್ತಾ ಇದ್ರಲ್ಲ ಅಂತ ಒಂದು ಬೇಜಾರು. ಅವತ್ತು ನೈಟೇ ಒಂದು ಟೆಕ್ನಿಷಿಯನ್ ಈ ಹುಡುಗಿ ಬಾಡಿನ ಒಂದು ಫ್ರೀಜರ್ ಬಾಕ್ಸ್ ಅಲ್ಲಿ ಇಡ್ಬೇಕು. 3 days ಅಂದ್ರೆ ಸ್ಮೆಲ್ ಬಂದ್ಬಿಡತ್ತಲ್ವಾ, ಹೆಂಗಿದ್ರು ಫ್ರೀಜರ್ ಬಾಕ್ಸ್ ಅಲ್ಲಿ ಇಡ್ಲೇಬೇಕು. ಒಂದು ಸ್ವಲ್ಪ ಲೋ ಅಲ್ಲಿ ಇಟ್ಬಿಟ್ಟು ಫ್ರೀಜರ್ ಬಾಕ್ಸ್ ಅಲ್ಲಿ ಇಡಕ್ಕೆ ಅಂತ ಹೋಗ್ತಾರೆ. ಇಟ್ಬಿಟ್ಟು ಲಾಕು ಮಾಡಿದ್ರೆ ಒಬ್ನೇ ಇರೋದು. ಇನ್ನೇನ್ ಅಲ್ಲಿಂದ ಹೊರಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಈ ಫ್ರೀಜರ್ ಬಾಕ್ಸ್ ಒಳಗಡೆ ಇದ್ದ ಯಾರೋ ದಡ ಅಂತ ತಟ್ಟೋ ಸೌಂಡು. ಅಷ್ಟೇ, ನಿಂತ್ಕೊಂಡಿರೋ ಜಾಗದಲ್ಲೇ ಪ್ಯಾಂಟ್ ಒದ್ದೆ ಮಾಡ್ಕೊಂಡ್ಬಿಡ್ತಾನೇನೋ, ಅಷ್ಟು ಭಯದಲ್ಲಿ ನಿಂತಿರ್ತಾನೆ. ಏನೋದು ಸೌಂಡು ಎಲ್ಲಿಂದ ಬರ್ತಾ ಇದೆ ಅಂತ. ಸ್ವಲ್ಪ ಹೊತ್ತಲ್ಲೇ ಈ ಹುಡ್ಗಿನ ಇಟ್ಟಿದ್ರಲ್ಲ ಫ್ರೀಜರ್ ಬಾಕ್ಸ್, ಅದು ಸ್ಲೋ ಆಗಿ ಓಪನ್ ಆಗ್ಬಿಟ್ಟು ಆ ಸ್ಟ್ರಕ್ಚರ್ ಹಂಗೆ ಹೊರಗಡೆ ಬರುತ್ತಾ. ಯಾವನ ನಿಂತ್ಕೊಂತಾನ ಅಲ್ಲಿ. ಅಯ್ಯಯ್ಯೋ, ಇಲ್ಲಿ ದೆವ್ವ ಇದೆ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ಓಡು ಅಲ್ಲಿಂದ. ಇವಾಗ ಫ್ಯೂನರಲ್ ನಡೀತಾ ಇರೋ ಜಾಗದಲ್ಲಿ ಆ ಫೋಟೋ ಎಲ್ಲ ಇಟ್ಟಿದ್ರಲ್ವಾ, ಅಲ್ಲಿ ಹೀರೋ ಬಂದು ಮಗಳು ಸತ್ತೋದ್ಲಲ್ಲ ಅಂತ ಬೇಜಾರಲ್ಲಿ ಅಲ್ಲೇ ಮಲಗಿರ್ತಾರೆ. ಆ ಟೈಮಲ್ಲಿ ಅವ್ರ ಕನ್ಸಲ್ಲಿ ಅವ್ರ ಮಗಳು ಬಂದು ಅವ್ರ ಎದುರುಗಡೆ ನಿಂತ್ಕೊಂಡಿರೋ ತರ ಕಾಣಿಸುತ್ತೆ. ಅದೇ ಫ್ಯೂನರಲ್ ಹಾಲ್ ಅಲ್ಲೇ ಅವ್ರ ಮಗಳನ್ನ ನೋಡಿದ ತಕ್ಷಣ ಗೆದ್ದು ಹುಡುಗಿ ಹತ್ರ ಹೋಗ್ತಾ ಇದ್ರೆ, ಹುಡುಗಿ ದೂರ ಹೋಗ್ತಾ ಇದ್ದಾಳೆ. ಇವ್ರು, ಮಗಳೇ, ನಾನ್ ನಿಮ್ಮ ಅಪ್ಪ ಕಣೋ, ಯಾಕೋ ನನ್ನ ಬಿಟ್ಟು ದೂರ ಹೋಗ್ತಾ ಇದ್ಯಾ? ನಿನ್ಗೆ ಚಳಿ ಆಗುತ್ತಲ್ವಾ? ನಿನ್ಗೆ ಚಳಿ ಅಂದ್ರೆ ಆಗಲ್ಲಲ್ವಾ? ತಗೋ ಈ ಬೆಡ್ಶೀಟ್ ನ ಒದ್ಸ್ಕೋ ಬಾ ಹತ್ರ ಅಂತ ಹೇಳಿ ಇವ್ರ ಹತ್ರ ಹೋಗ್ತಾ ಇದ್ರು. ಹುಡುಗಿ ಹಿಂದೆ ಹೋಗ್ತಾಳೆ. ಬಟ್ ಒಂದ್ ಸ್ಟೇಜ್ ಗೆ ಹುಡುಗಿ ಅಲ್ಲಿ ನಿಂತ್ಕೊಂಡು ಜೋರಾಗಿ ಕಿರ್ಚ್ತಾಳೆ. ನೋಡಿ, ಹುಡುಗಿ ಮುಖ ಎಲ್ಲ ಹಂಗೆ ಚೇಂಜ್ ಆಗುತ್ತೆ. ಹುಡುಗಿ ಕಿರ್ಚಿದ ಫೋರ್ಸ್ ಗೆ ನಮ್ ಹೀರೋ ಹಾಕೊಂಡಿರೋ ಕನ್ನಡಿನೇ ಕ್ರ್ಯಾಕ್ ಬಿಡುತ್ತೆ ಅಂತ ಇಟ್ಕೊಳ್ಳಿ. ಇನ್ ಸ್ವಲ್ಪ ಹೊತ್ತಲ್ಲೇ ಟಕ್ಕಂತ ಇವ್ರು ಕಂಡ್ಬಿಡ್ತಾರೆ. ಇಷ್ಟೊತ್ತು ಬಂದಿದ್ದು ಕನ್ಸೆ ಅಲ್ವಾ? ಕನ್ಸಂದ್ರೆ ಹೆಂಗಿರ್ಬೇಕು? ನಡೆದಿರೋದ್ ಯಾವ್ದು ಅವ್ರ ಕಣ್ಗೆ ಕಾಣಿಸಲ್ವಲ್ಲ. ಆದ್ರೆ ನಮ್ ಹೀರೋ ಹತ್ರ ಬಂದು ನೋಡಿದಾಗ ಇಷ್ಟೊತ್ತ ಹುಡ್ಗಿ ನಿಂತ್ಕೊಂಡಿರೋ ತರ ಕಾಣಿಸ್ತಲ್ಲ, ಜಾಗದಲ್ಲಿ ಯಾರೋ ನಿಂತ್ಕೊಂಡ್ ಹಂಗೆ ಮಾಯ ಆಗಿರೋ ತರ ಅನ್ಸುತ್ತೆ. ಲೈಟ್ ಆಗ ಫೀಲ್ ಆಗುತ್ತೆ. ಜೊತೆಗೆ ಅವ್ರ ಸ್ಪೆಕ್ಸ್ ಅಲ್ಲಿ ಇರೋ ಆ ಗ್ಲಾಸಸ್ ಕೂಡ ಓಡ್ದಿರತ್ತೆ. ಅವ್ರಿಗೊಂಥರ ಸಖತ್ ಶಾಕ್ ಆಗುತ್ತೆ. ಹಂಗಂದ್ರೆ ನಿಜವಾಗ್ಲೂ ಜಾಗಕ್ಕೆ ನಮ್ ಮಗಳು ಬಂದ್ಲಾ, ನನ್ನ ನೋಡಿದ್ಲಾ, ನನ್ನ ಹತ್ರ ಮಾತಾಡದ್ಲಾ ಅಂತ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆ ಮಾರ್ಚರಿ ಹತ್ರ ಹೋಗ್ತಾರೆ. ಆಲ್ರೆಡಿ ಒಳಗಡೆ ಹಾಕಿರೋ ಸ್ಟ್ರಕ್ಚರ್ ಹೊರಗಡೆ ಬಂತು ಅಂತ ಹೇಳಿ ಅದನ್ನ ನೋಡ್ಕೋಬೇಕಾಗಿರೋನು ಅಲ್ಲಿಂದ ಓಡಾಟೋದಲ್ವಾ. ಈಗ ಆ ಫ್ಯೂನರಲ್ ಗೆ ರೆಡಿ ಮಾಡಿರೋ ಅಪ್ಪ ಅಲ್ಲಿಗೆ ಬಂದ್ಬಿಟ್ಟು ಮತ್ತೆ ಸ್ಟ್ರಕ್ಚರ್ ನ ಒಳಗಡೆ ತಳ್ತಾ ಇರ್ತಾನೆ. ಇದನ್ನ ನಮ್ ಹೀರೋ ಬಂದು ನೋಡ್ಬಿಟ್ರು. ಬಂದಿದ್ ಫೋರ್ಸ್ ಗೆ ಅವ್ನು ಹಿಡಿದು ತಳ್ದ್ಬಿಟ್ಟು, ನಿನ್ಗೆ ಎಷ್ಟ್ ಸತಿ ಹೇಳ್ದೆ ನನ್ ಮಗಳ ಹತ್ರ ಫ್ರೀಜರ್ ಬಾಕ್ಸ್ ಅಲ್ಲಿ ಹಾಕ್ಬೇಡ ಅಂತ, ಮತ್ತೆ ಆಗ್ತಾ ಇದೀರಾ? ನೀವೇ ನನ್ ಮಗಳನ್ನ ನೋಡ್ಕೋಬೇಕಾಗಿಲ್ಲ, ನಾನೇ ಇಲ್ಲಿದ್ದು ನೋಡ್ಕೊಂತೀನಿ, ನೀನ್ ಹೋಗು ಅಂತ ಹೇಳಿ ಅಪ್ಪನ ಆ ಕಡೆ ಹೊರಗಡೆ ತಳ್ಬಿಟ್ರು. ಅದಾದ್ಮೇಲೆ ಅವಳನ್ನ ಸ್ಟ್ರಕ್ಚರ್ ಮೇಲೆ ಹೊರಗಡೆನೆ ಮಲಗಿಸ್ಕೊಂಡು ಪಕ್ಕದಲ್ಲೇ ನಮ್ ಹೀರೋ ಕೂಡ ಮಲಗ್ಬಿಟ್ಟಿರ್ತಾರೆ. ಇಲ್ಲಿ ನಾವ್ ಯಾರು ಅನ್ಕೊಳ್ದಿರ ಹತ್ರ ಒಂದು ವಿಷಯ ನಡೆಯುತ್ತೆ. ಇಷ್ಟೊತ್ತು ನಾವ್ ಅನ್ಕೊಂಡ್ವಿ ಹುಡುಗಿ ಸತ್ತೋಗಿದ್ದಾಳೆ ಅಂತ. ಬಟ್ ಟಕ್ಕಂತ ಕಂಡ್ಬಿಡ್ತಾಳೆ
ಪ್ರಾಣ ಇಲ್ಲ ಬಟ್ ಹಿಂಗ್ ಕಂಡ್ಬಿಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಮತ್ತೆ ಪ್ರೀಸ್ಟ್ ನ ತೋರಿಸ್ತಾರೆ. ಪ್ರೀಸ್ಟ್ ಗೆ ಮತ್ತೆ ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಅವಾಗ ಇವ್ನ ಮೈಯಲ್ಲಿ ದೆವ್ವ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಹತ್ತನೇ ದೆವ್ವ ಓಡ್ಸಕ್ಕೆ ಹೆಲ್ಪ್ ಮಾಡಿದ್ದು. ಬಟ್ ಆ ಟೈಮ್ ಅಲ್ಲಿ ಅವನು ಸತ್ತೋಗಿರ್ತಾನೆ. ಆ ಒಂದು ಗಿಲ್ಟಿ ಅವನಲ್ಲಿ ಕಾಡ್ತಾ ಇರುತ್ತೆ, ನನ್ನಿಂದನೇ ಅವ್ನು ಸತ್ತೋದ್ನೇನೋ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಫಾದರ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಅಂದ್ರೆ ಈ ಹುಡುಗಿನ ದೆವ್ವ ಓಡಿಸ್ಬೇಕಾದ್ರೆ ಆ ಹುಡುಗಿ ಬಾಯಿಂದ ಮೈಡಾ ಅಂತ ಒಂದು ಹೆಸರು ಬಂದಿರತ್ತಲ್ವಾ, ಅದಕ್ಕೆ ಏನ್ ಮೀನಿಂಗು ಏನು ಅಂತ ತಿಳ್ಕೊಳಕ್ಕೆ. ಪ್ರಾಕ್ಟಿಕಲ್ ಆಗಿ ಅದ್ರ ಮೀನಿಂಗ್ ತಿಳ್ಕೊಬೇಕಂದ್ರೆ ರಷ್ಯನ್ ಅಲ್ಲಿ ನಾವೆಲ್ಲ ಒಂದೇ ಅಂತ ಒಂದು ಅರ್ಥ. ಬಟ್ ಇದಕ್ಕೆ ಬೇರೆನೋ ಮೀನಿಂಗ್ ಇರ್ಬೇಕಲ್ವಾ, ಅದನ್ನ ಕೇಳೋಣ ಅಂತ ಫಾದರ್ ಹತ್ರ ಹೋಗಿರೋದು. ಅವ್ರಿಗೆ ಈ ಮೈಡಾ ಅಂತ ಒಂದು ಹೆಸರನ್ನ ಕೇಳಿದ ತಕ್ಷಣ ಅಪ್ಪನ್ಗೆ ಸಖತ್ ಭಯ ಆಗುತ್ತೆ. ಅದ್ ಏನಕ್ಕೆ ಇಷ್ಟು ಭಯ ಪಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಪ್ಪ, ಇದು ನಾವು ಡೀಲ್ ಮಾಡ್ಬೇಕಾಗಿರೋ ಕೇಸ್ ಅಲ್ಲ. ನಾನು ಇವಾಗ್ಲೇ ವ್ಯಾಟಿಕನ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಇದನ್ನ ಅವ್ರು ನೋಡ್ಕೊಳ್ತಾರೆ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ ಅಂದಾಗ ಈ ಪ್ರೀಸ್ಟ್ ಗೆ ಟೆನ್ಷನ್ ಆಗುತ್ತೆ. ಪ್ರೀಸ್ಟ್ ಹೇಳ್ತಾನೆ, ಅದಕ್ಕೆ ನೀವು ಅಷ್ಟು ಅಸಾಲ್ಟ್ ಆಗಿ ಹೇಳ್ತೀರಾ, ನಾನ್ ಆ ಹುಡುಗಿಗೆ ದೆವ್ವ ಓಡಿಸಿದೀನಿ, ನನ್ ಕಣ್ಣಾರೆ ನಾನ್ ನೋಡಿದೀನಿ ಆ ಹುಡುಗಿ ಮೈನ ಬಿಟ್ಟು ದೆವ್ವ ಹೋಗಿದೆ ಅಂತ. ಹಂಗಿರ್ಬೇಕಾದ್ರೆ ಆ ಹುಡುಗಿ ಇವಾಗ ಸತ್ತೋದ್ಲು, ಸತ್ತ ಮೇಲೂ ಆ ಹುಡುಗಿ ಮೈಯಲ್ಲಿ ದೆವ್ವ ಇದೆ ಅಂತಂದ್ರೆ ಏನ್ ಅರ್ಥ? ನನಗೆ ಅದನ್ನ ಎತ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ನಾನ್ ಮುಟ್ಟಿರೋ ವಿಷಯನ ಅರ್ಥದಲ್ಲಿ ಬಿಡಕ್ಕೆ ನಾನು ಇಷ್ಟ ಪಡೋದಿಲ್ಲ. ನಾನ್ ಇದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನನ್ ಫ್ರೆಂಡ್ ಕೂಡ ಸತ್ತಿದ್ದಾನೆ, ಅವ್ನ್ ಹೆಂಗ್ ನರಳಾಡ್ದ ಅಂತ ನಾನ್ ಕಣ್ಣಾರೆ ನಾನ್ ನೋಡಿದೀನಿ. ಅದೇ ತರನೇ ಇವತ್ತು ಆ ಹುಡುಗಿ ನರಳಾಡಿ ಸತ್ತಿದ್ದು. ನಾನು ಇದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂದಾಗ ಫಾದರ್ ಹೇಳ್ತಾರೆ, ಇಲ್ಲೋಡಪ್ಪ, ನಾನು ಹೇಳೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋ. ನಮ್ ಕೆಲ್ಸ ಬರೀ ಒಂದು ದೆವ್ವನ ಓಡಿಸೋದಲ್ಲ, ಸತ್ತಿರೋ ಹೆಣನ ಕಾಪಾಡ್ಕೊಳ್ಳೋದು ಕೂಡ. ನಾನ್ ನಾಳೆನೆ ಫ್ಯೂನರಲ್ ನಡೆಯೋ ಜಾಗಕ್ಕೆ ಹೋಗ್ಬಿಟ್ಟು ಆ ಹುಡುಗಿ ಬಾಡಿನ ಒಳ್ಳೆ ರೀತಿಯಲ್ಲಿ ಮಣ್ ಮಾಡ್ಬೇಕು ಅಂತ ಪ್ರೇ ಮಾಡ್ಬಿಟ್ಟು ಬರ್ತೀನಿ. ಆದ್ರೆ ದಯವಿಟ್ಟು ಅಲ್ಲಿ ತನಕ ನೀನ್ ಏನು ಮಾಡಕ್ ಹೋಗ್ಬೇಡ, ನೀನ್ ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಹೆಂಗೋ ಸದ್ಯಕ್ಕೆ ಟಾಪಿಕ್ ನ ಬಿಟ್ರು. ಇವಾಗ ಫ್ಯೂನರಲ್ ನಡೀತಾರೋ ಸೆಕೆಂಡ್ ಡೇ ನ ತೋರಿಸ್ತಾರೆ. ಅಲ್ಲಿ ಮಗಳು ಸತ್ತು ಬಿದ್ದಿದ್ದಾಳೆ. ಸುತ್ತ ಬಂದಿರೋರೆಲ್ಲ ಅದನ್ನ ನೋಡ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಒಂದು ಸೈಡ್ ಅಲ್ಲಿ ನಮ್ ಹೀರೋ ಕೂಡ ಕೂತ್ಕೊಂಡು ಅವ್ರ ಮಗಳನ್ನ ನೆನ್ಸ್ಕೊಂಡು ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಕೊಡ್ತಾರೆ ನೋಡಿ ಒಂದು ಟ್ವಿಸ್ಟ್. ಎಲ್ಲರೂ ಆ ಡೆಡ್ ಬಾಡಿನ ನೋಡ್ಕೊಂಡು ನಿಂತಿರ್ಬೇಕಾದ್ರೆ ಅವ್ರ ಕಿವಿಗೆ ಮಾತ್ರ, ಅಂದ್ರೆ ನಮ್ ಹೀರೋ ಅವ್ರ ಕಿವಿಗೆ ಮಾತ್ರ ಅಪ್ಪ ಅಂತ ಕರೆಯೋ ತರ ಅನ್ಸುತ್ತೆ. ಅಷ್ಟೇ ಒಂದು ಕ್ಷಣ ಅವ್ರಿಗೆ ಶಾಕ್ ಆಗೋಯ್ತು, ನನ್ ಮಗಳೇನ ನನ್ನ ಕರ್ತಿದ್ದು ಅಂತ ಹೇಳಿ ಆ ಹುಡ್ಗಿ ಹತ್ರ ಬಂದು ಆ ಹುಡ್ಗಿನ ನೋಡಿದಾಗ ಆ ಹುಡ್ಗಿ ಕಣ್ ಮುಚ್ಕೊಂಡಿರ್ತಾಳಲ್ಲ, ಆದ್ರೆ ಕಣ್ಣು ತುದಿಯಲ್ಲಿ ನೀರ್ ಬರೋದನ್ನ ಗಮನಿಸ್ತಾರೆ. ಅಷ್ಟೇ ಯಪ್ಪಗೆ ಗೊತ್ತಾಗೋಯ್ತು, ನನ್ ಮಗಳು ಸತ್ತಿಲ್ಲ, ನನ್ ಮಗಳು ಬದುಕೇ ಇದ್ದಾಳೆ, ನಾನು ಅವಳನ್ನ ಕಾಪಾಡ್ಕೊಂತೀನಿ ಅಂತ ಹೇಳಿ ಅಲ್ಲಿ ಒಂದ್ ಗಲಾಟೆನೆ ಶುರು ಮಾಡ್ಬಿಟ್ರು. ಆದ್ರೆ ಎಲ್ಲರಿಗೂ ಗೊತ್ತಲ್ಲ ಹುಡ್ಗಿ ಸತ್ತಿದ್ದಾಳೆ ಅಂತ. ಎಲ್ಲರೂ ಅವ್ರನ್ನ ಹಂಗೆ ಹೇಳ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಬಟ್ ಅವ್ರಿಗೆ ಇವಾಗ್ವರೆಗೂ ಕನ್ಫರ್ಮ್ ಆಗಿಲ್ಲ ನನ್ ಮಗಳು ಸತ್ತಿದ್ದಾಳೆ ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಪ್ರೀಸ್ಟ್ ನ ತೋರಿಸ್ತಾರೆ. ಈ ಮೈಡಾ ಅನ್ನೋ ಪದಕ್ಕೆ ಏನ್ ಅರ್ಥ ಅಂತ ಹೇಳಿ ಯಾವ್ದೋ ಒಂದು ಹಳೆ ಕಾಲದ ಪುಸ್ತಕನ ರೆಫರ್ ಮಾಡ್ತಾ ಇರ್ತಾರೆ. ಯಾವಾಗೋ 100 ವರ್ಷಗಳ ಹಿಂದೆ ಒಂದು ತಾಯಿಗೆ ಟ್ವಿನ್ಸ್ ಮಕ್ಕಳು ಹುಟ್ಟುತ್ತಾರೆ. ಟ್ವಿನ್ಸ್ ಅಂದ್ರೆ ಬೇರೆ ಬೇರೆ ಅಲ್ಲ, ಒಂದೇ ದೇಹಕ್ಕೆ ಅಟ್ಯಾಚ್ ಆಗಿರೋ ತರ ಮಕ್ಕಳು ಹುಟ್ಟುತ್ತಾರೆ. ಆ ತರ ಆ ಟೈಮ್ ಅಲ್ಲಿ ಅವ್ರಿಗೆ ಈ ಮೈಡಾ ಅಂತ ಒಂದು ದೆವ್ವ ಇಟ್ಕೊಳ್ಳುತ್ತೆ. ಆ ದೆವ್ವ ಇಟ್ಕೊಂಡ್ರೆ ಸಾಮಾನ್ಯವಾಗಿ ಹೋಗಲ್ಲ. ಅದ್ರ ಹ್ಯಾಂಡ್ ಓವರ್ ಹೊಟ್ಟೋದ್ರೆ ಅವ್ರಗವ್ರೆ ನಾಶ ಮಾಡ್ಕೊಳ್ಳೋ ತರ ಆಗ್ಬಿಡ್ತಾರೆ. ಅಷ್ಟೇ ಅಲ್ದವ್ರ ಫ್ಯಾಮಿಲಿ ಮೆಂಬರ್ಸ್ ನ ಕೂಡ ಸುಮ್ನೆ ಬಿಡಲ್ಲ. ಆತರ ಟ್ವಿನ್ ಬ್ರದರ್ಸ್ ಕೂಡ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು ಅಲ್ಲಿ ಇರೋರ್ಗಲ್ಲ. ಅದ್ರಿಂದಾನೇ ಒಂದು ಫಾದರ್ ಇದನ್ನ ಹಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ ಚಿಕ್ಕವನ್ನ ಮೈಯಲ್ಲಿರೋ ಆ ಹಾರ್ಟ್ ನ ಎತ್ತಿ ದೊಡ್ಡವನ್ ಮೈ ಒಳಗಡೆ ಇಟ್ಟು ಆ 2 ಹಾರ್ಟ್ ನ ಕೂಡ ಸೀಲ್ ಮಾಡ್ಬಿಡ್ತಾರೆ. ಇದ್ರಲ್ಲಿ ಟ್ವಿನ್ ಬ್ರದರ್ಸ್ ಅಲ್ಲಿ ಆ ದೊಡ್ಡವನಿಗೆ ಮಾತ್ರನೇ ಬ್ಯಾರಿಯಲ್ ಅಂತ ಹೆಸರಿಟ್ಟಿದ್ದು, ಚಿಕ್ಕವನಿಗೆ ಹೆಸರಿಟ್ಟಿರೋದಿಲ್ಲ. ಈ ತರ ಮೈಡಾ ಅನ್ನೋ ವಿಷಯದ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಕೂಡ ತಿಳ್ಕೊಳ್ತಾರೆ. ಮುಖ್ಯವಾಗಿ ಮೈಡಾ ಅನ್ನೋದು ಅದಕ್ಕೆ ರೂಪ ಅಂತ ಇದ್ರೆ ಅದು ಬಟರ್ಫ್ಲೈ ತರ ಇರುತ್ತೆ ಅಂತ ಬುಕ್ ನ ನೋಡಿ ತಿಳ್ಕೊಳ್ತಾನೆ. ಅವನಿತ್ರ ಬುಕ್ ಅಲ್ಲಿ ಬಟರ್ಫ್ಲೈ ನೋಡ್ತಾ ಇರೋ ಇದೇ ಟೈಮ್ ಅಲ್ಲಿ ಆ ಹುಡುಗಿ ಮೈಯಿಂದ, ಸತ್ತೋಗಿರೋ ಹುಡುಗಿ ಮೈಯಿಂದ, ಅವ್ರ ಬಾಯಿಂದ ಆ ಬಟರ್ಫ್ಲೈ ಹಂಗೆ ಹೊರಗಡೆ ಬರೋದನ್ನ ತೋರಿಸ್ತಾರೆ. ಇನ್ನೊಂದ್ ಕಡೆ ಫಾದರ್ ನ ತೋರಿಸ್ತಾರೆ. ಅಂದ್ರೆ ಪ್ರೀಸ್ಟ್ ಹತ್ರ ಮಾತಾಡಿದ್ರಲ್ವಾ, ಆ ಹುಡುಗಿ ಬಾಡಿನ ಒಳ್ಳೆ ರೀತಿಯಲ್ಲಿ ಮಣ್ ಮಾಡೋ ತರ ಪ್ರೇ ಮಾಡ್ತೀನಿ, ಅದಕ್ಕೆ ನಾನು ಫ್ಯೂನರಲ್ ಹಾಲ್ಗೆ ಹೋಗ್ತೀನಿ ಅಂತ. ಅದಕ್ಕೋಸ್ಕರ ಅವರು ಫ್ಯೂನರಲ್ ಹಾಲ್ಗೆ ಬಂದಿರ್ತಾರೆ. ಅವ್ರ ಹತ್ರ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಆ ಹುಡುಗಿ ಬಾಯಿಂದ ಹೊರಗಡೆ ಬಂದಿತ್ತಲ್ಲ ಬಟರ್ಫ್ಲೈ, ಅದು ಇವ್ರ ಕಣ್ಗೆ ಕಾಣಿಸುತ್ತೆ. ಅದು ಸ್ಟ್ರೇಟ್ ಆಗಿ ಹಾರ್ಕೊಂಡು ಪ್ರೇಯರ್ ನಡೀತಾರ ಜಾಗಕ್ಕೆ ಬಂದಿರುತ್ತೆ. ಅಷ್ಟೇ ಇದ್ರ ನೋಡಿ ಸಖತ್ ಶಾಕ್ ಆಗ್ತಾರೆ. ಯಾಕಂದ್ರೆ ಈ ಫಾದರ್ ಗೆ ಆಲ್ರೆಡಿ ಮೈಡಾ ಅಂತ ಹೆಸರು ಕೇಳಿದ ತಕ್ಷಣ ಶಾಕ್ ಆದ್ರು. ಹಂಗಾದ್ರೆ ಇವ್ರು ಕೂಡ ಎಲ್ಲ ನಿಜ ಗೊತ್ತಿರತ್ತಾರೆ, ಬಟರ್ಫ್ಲೈ ಕೂಡ ಬರುತ್ತೆ ಅಂತ. ಅದರಿಂದ ಭಯ ಪಡೋದು. ಆದ್ರೆ ಅಲ್ಲಿ ಆ ಬಟರ್ಫ್ಲೈ 1 2 ಆಗಿ 2 4 ಆಗಿ ಅಂತ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಫಾದರ್ ನೋಡಿದ್ರೆ ಕೂಡ ಒಂದ್ ಕಡೆ ಪ್ರೇಯರ್ ಮಾಡೋದನ್ನ ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಪ್ರೇಯರ್ ಮಾಡ್ತಾರೆ. ಆದ್ರೆ ನಮ್ ಹೀರೋ ಸುಮ್ನೆ ಇಲ್ಲ, ನನ್ ಮಗಳು ಬದುಕೇ ಇದ್ದಾಳೆ, ನನ್ ಮಗಳ ನಾನ್ ಕಾಪಾಡ್ತೀನಿ ಅಂತ ಹೇಳಿ ಹುಡುಗಿನ ಎತ್ಕೊಂಡೋಗಿ ಸಿಪಿಆರ್ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿರೋರೆಲ್ಲ ಇಲ್ಲ ನಿನ್ ಮಗಳು ಸತ್ತೋದ್ಲು ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡೋದು. ಆದ್ರೆ ಈ ಕಡೆ ಪ್ರೀಸ್ಟ್ ಬಂದು ಬುಕ್ ಅಲ್ಲಿ ನೋಡಿದ್ರಲ್ವಾ, ಆತರ ಮೈಡಾನ ದೆವ್ವ ಹಿಡ್ದಿರೋರು ಯಾರಿಗಾದ್ರೂ ಗಾಯ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವ್ರನ್ನ ಪೊಸೆಸ್ ಮಾಡಿ ಅವ್ರೇ ಗಾಯ ಮಾಡ್ಕೊಳ್ಳೋ ತರ ಮಾಡುತ್ತೆ ಅಂತ ಇದಕ್ಕೂ ಮುಂಚೆ ಬುಕ್ ಅಲ್ಲಿ ಓದಿದ್ವಲ್ಲ. ಆತರ ಈಗ ಈ ಫಾದರ್ ಪ್ರೇಯರ್ ಮಾಡಬಾರ್ದು ಅಂತ ಹೇಳಿ ಇವ್ರನ್ನ ಪೊಸೆಸ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಅವ್ರ ಬಾಯಿನ ಒಡೆದು ಬಾಯಲ್ಲಿ ರಕ್ತ ಬರೋ ತರ ಮಾಡ್ಕೊಳ್ತಾರೆ. ಅಷ್ಟೇ ಪಾಪ ಅವ್ರಿಗೆ ಅಲ್ಲೆಲ್ಲ ಉದ್ರೋಯ್ತು, ಪ್ರೇ ಮಾಡಕ್ ಕೂಡ ಆಗ್ಲಿಲ್ಲ. ಆತರ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಕೂಡ ಅವ್ರಿಗೆ ಕೆಲವೊಂದು ವಿಜುವಲ್ಸ್ ಜ್ಞಾಪಕ ಬರುತ್ತೆ. ಜ್ಞಾಪಕ ಅಲ್ಲ, ಅವ್ರ ಕಣ್ಣು ಮುಂದೆ ಬಂದು ಹೋಗುತ್ತೆ, ಅದು ಅವ್ರ ಕಣ್ಣಿಗೆ ಮಾತ್ರನೇ ಕಾಣಿಸೋದು. ಇನ್ನೇನು ಅವ್ರ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ ಅನ್ನೋ ಸ್ಟೇಜ್ ಅಲ್ಲಿ ಕೂಡ ಅವ್ರ ಕಣ್ಣಿಗೆ ಇಲ್ಲಿ ಸತ್ತು ಬಿದ್ದಿರೋ ಹುಡುಗಿ ಕಾಣಿಸ್ತಾಳೆ. ಇನ್ನೊಂದ್ ಕಡೆ ಅಲ್ಲಿ ಹೀರೋ ಬಂದು ಅವ್ರ ಮಗಳಿಗೆ ಸಿಪಿಆರ್ ಟ್ರೈ ಮಾಡ್ತಾನೆ ಇದ್ರಲ್ವಾ, ಆದ್ರೆ ಯಾವ್ದೇ ಒಂದು ಪ್ರಯೋಜನ ಇಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜಾಗಕ್ಕೆ ಪೊಲೀಸ್ ಅವ್ರು ಬಂದು ಹೀರೋನ ಎಳ್ಕೊಂಡ್ ಹೊಟ್ಟೋದ್ರು. ಈಗ ಇಲ್ಲಿ ಪ್ರೀಸ್ಟ್ ಕೂಡ ಫ್ಯೂನರಲ್ ನಡೀತಾರೋ ಜಾಗಕ್ಕೆ ಬಂದ್ರೆ ಅಲ್ಲಿ ಫಾದರ್ ನ ಆಂಬ್ಯುಲೆನ್ಸ್ ಗೆ ಹತ್ತಿಸ್ತಾ ಇರ್ತಾರೆ. ಅಯ್ಯೋ ಏನಾಯ್ತು ಫಾದರ್, ನಿನ್ನೆವರೆಗೂ ಚೆನ್ನಾಗೇ ಇದ್ರಲ್ಲ ಅನ್ನೋ ಹತ್ರ ಕೇಳಿದಾಗ ಅವ್ರಂತಾರೆ, ನೀನ್ ಹೇಳಿದ್ ನಿಜಾನೇ ಅಪ್ಪ, ನಾವು ದೆವ್ವದಿಂದ ತಪ್ಪು
ತಪ್ಪಿಸ್ಕೊಳ್ಳೋ ಬದಲು ಅದನ್ನ ಅಣಗಿಸಿ ಅದನ್ನ ನಾಶ ಮಾಡೋದೇ ಒಂದೇ ದಾರಿ. ಅಲ್ಲಿ ತನಕ ಆ ಡೆವಲ್ ನಮ್ಮನ್ನ ಬಿಟ್ಬಿಟ್ಟು ಹೋಗಲ್ಲ, ನೀನ್ ಅದಕ್ಕಾಗಿರೋ ಕೆಲಸನ ಮಾಡು ಅಂತ ಪ್ರೀಸ್ಟ್ ಹತ್ರ ಹೇಳ್ಬಿಟ್ಟು ಇವರು ನಂಗೆ ಆಂಬುಲೆನ್ಸ್ ಅಲ್ಲಿ ಹಚ್ಚಿ ಕರ್ಕೊಂಡು ಹೊಟ್ಟೋದ್ರು. ಇನ್ನೊಂದ್ ಕಡೆ ಪ್ರೀಸ್ಟ್ ಕೂಡ ಸ್ಟ್ರೇಟ್ ಆಗಿ ಮಾರ್ಚರಿಯಲ್ಲಿರೋ ಆ ಹುಡುಗಿ ಬಾಡಿನ ನೋಡೋಣ ಅಂತ ಹೋಗೋದು. ಅಲ್ಲೋಗ್ಬಿಟ್ಟು ಆ ಹುಡುಗಿ ಬಾಡಿ ಮೇಲೆ ಹೋಲಿ ವಾಟರ್ ಎಲ್ಲ ಹಾಕ್ಬಿಟ್ಟು ಪ್ರೇ ಮಾಡ್ತಾ ಇರ್ಬೇಕಾದ್ರೆ ಆ ಮಾರ್ಚರಿಯಲ್ಲಿ ಇರ್ತಾರಲ್ಲ ಇನ್ಚಾರ್ಜ್, ಸರ್ ಇಲ್ಲೆಲ್ಲ ಬರಬಾರ್ದು ಹೋಗಿ ಹೋಗಿ ಅಂತ ಹೇಳ್ತಾ ಇದ್ರೆ ಕೂಡ ಪ್ರೀಸ್ಟ್ ಹೋಗದೆ ಇರೋದನ್ನ ನೋಡ್ಬಿಟ್ಟು ನಾನೆಲ್ಲ ಹೇಳಿದ್ರೆ ನೀವು ಹೋಗೋದಿಲ್ವಲ್ಲ, ಇರಿ ಹೋಗಿ ಜನನ್ ಕರ್ಕೊಂಡ್ ಬರ್ತೀನಿ ಅಂತ ಹೀರೋಗೆ ಮತ್ತೆ ಅವ್ರ ವೈಫ್ ಗಿಬ್ಬರ್ನು ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಅಷ್ಟೇ ಹಿರೋಗಂತೂ ಸಕ್ಕ ಟೆನ್ಷನ್ ಆಗುತ್ತೆ, ಯಾಕಂದ್ರೆ ನನ್ ಮಗಳ ಸಾವಿಗೆ ನೀನೇ ಕಾರಣ, ನೀನೇ ಸಾಯಿಸ್ಬಿಟ್ಟಿದ್ದು ಅಂತ ಹೇಳಿ ಅಷ್ಟೇ ಪ್ರೀಸ್ಟ್ ನಡ್ಕೊಂಡು ಸರ್ರೇಗೋಡಕ್ಕೆ ಶುರು ಮಾಡ್ಬಿಟ್ರು. ಅದೇ ಟೈಮಲ್ಲಿ ಇಲ್ಲಿ ಹೀರೋ ಅವ್ರ ವೈಫ್ ಸಖತ್ ಶಾಕ್ ಆಗ್ಬಿಟ್ಲು, ಅಯ್ಯೋ ಅಂತ ಕಿರ್ಚ್ಕೊಂತಾರೆ. ಏನಂತ ನೋಡಿದ್ರೆ ಅಲ್ಲಿ ಮಲ್ಗಿರೋ ಆ ಹುಡುಗಿ ಹಾರ್ಟ್ ಬಂದು ಹಂಗೆ ಬ್ಲಾಕ್ ಆಗಿ ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ ಹುಡುಗಿ ಮೈಯಲ್ಲಿ ಹಂಗೆ ಒಂಥರ ಬ್ಲಾಕ್ ಕಲರ್ ಆಗಿ ಏನೋ ಕತ್ತುವರೆಗೂ ನರಗಳೆಲ್ಲ ಹಂಗೆ ಎದ್ದು ಹೋಗೋ ತರ ಕಾಣಿಸುತ್ತೆ. ಅಷ್ಟೇ ಇದನ್ನ ನೋಡೋ ಪ್ರೀಸ್ಟ್ ಮತ್ತೆ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಆದ್ರೆ ಪ್ರೀಸ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಾನ್ ಅನ್ಕೊಂಡಿದ್ದು ನಿಜ ಆಗೋಯ್ತು, ನನ್ ಸಂದೇಹ ನಿಜ ಆಗೋಯ್ತು. ನಾನು ಹೋಲಿ ವಾಟರ್ ಹಾಕದ್ಮೇಲೆ ಕೂಡ ಹುಡುಗಿ ಮೈಲ್ ಇದ್ರ ಚೇಂಜಸ್ ಇದೆ ಅಂದ್ರೆ ಆ ಹುಡುಗಿ ಮೈಲ್ ಇನ್ನೂ ಡೆವಲ್ ಇದೆ ಅಂತ ಹೇಳ್ತಾನೆ. ನಿಮ್ ಮಗಳಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡದ್ಮೇಲೆ ಅಲ್ವಾ ಈ ತರ ಒಂದು ತೊಂದರೆ ಕಾಣಿಸ್ಕೊಂಡಿದ್ದು, ಹಂಗಾದ್ರೆ ಫಸ್ಟ್ ಹಾರ್ಟ್ ನ ಎಲ್ಲಿಂದ ತಂದ್ರಿ ಅನ್ನೋದನ್ನ ನೆನ್ಸ್ಕೊಳ್ಳಿ, ಯಾರ್ ಹಾರ್ಟ್ ನ ಹಾಕಿದ್ರಿ ಅಂತ ನೆನೆಸ್ಕೊಳ್ಳಿ. ಯಾಕಂದ್ರೆ ನಡೀತಾ ಇರೋದನ್ನ ನೋಡಿದ್ರೆ ಜೀಸಸ್ಗೆ ನಡೆದಿರೋ ತರ ಇದೆ. ಜೀಸಸ್ ಹೆಂಗೆ ಸತ್ತು 3ನೇ ದಿನಕ್ಕೆ ಬದುಕಿ ಬಂದ್ರು ಅದೇ ತರನೇ ಈ ಡೆವಲ್ ಸತ್ತಿರೋರ್ ಮೈನ ಆಕ್ರಮಣ ಮಾಡಿ ಮತ್ತೆ 3ನೇ ದಿನಕ್ಕೆ ಆ ಡೆಡ್ ಬಾಡಿನ ಕಂಪ್ಲೀಟ್ ಆಗಿ ಅದರ ಕಂಟ್ರೋಲ್ಗೆ ತಗೊಳುತ್ತೆ. ಯಾವಾಗ ಬಾಡಿನ ಕಂಪ್ಲೀಟ್ ಆಗಿ ಅದು ಪೊಸೆಸ್ ಮಾಡುತ್ತೋ ಅವಾಗ ಆ ಬಾಡಿಗೆ ಸಂಬಂಧಪಟ್ಟಿರೋ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ನ ಕೂಡ ಸಾಯಿಸ್ಬಿಡುತ್ತೆ. ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದೇ ಒಂದು ದಾರಿ ಅಂದ್ರೆ ಈ ಬಾಡಿನ ನೀವು ಸಾಧಾರಣವಾಗಿ ಮಣ್ಣು ಮಾಡಬಾರ್ದು, ಇದ್ರ ನೀವು ಸುಟ್ಟಾಕ್ಬಿಡ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ. ಆಲ್ರೆಡಿ ನಾನು ನಿನ್ ಮೇಲೆ ತುಂಬಾನೇ ಕೋಪದಲ್ಲಿದ್ದೀನಿ, ಮತ್ತೆ ಈಗ ನನ್ ಮಗಳ ಮೈನ ಸುಟ್ಟಾಕು ಅಂತ ಹೇಳ್ತಾ ಇದ್ಯಾ, ನೀನ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ ಅಂತ ಬೈದ್ ಬಿಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಕೂಡ ಹೀರೋ ತುಂಬಾನೇ ಯೋಚನೆ ಮಾಡ್ಕೊಂಡ್ ಬರ್ತಾರೆ. ಅವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಲ್ರೆಡಿ ಹೇಳಿದ್ವಿ ಹೀರೋ ಅವ್ರ ಮಗಳಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತ, ಅದರಿಂದ ಹಾರ್ಟ್ಗೋಸ್ಕರ ತುಂಬಾ ವೇಟ್ ಮಾಡ್ತಾ ಇರ್ತಾರೆ. ಈಗ ಯಾರಾದ್ರೂ ಒಬ್ರು ಆರ್ಗನ್ ಡೊನೇಟ್ ಮಾಡ್ಬೇಕು ಅಥವಾ ನನ್ನ ಹಾರ್ಟ್ ನ ಇಂತವ್ರಿಗೆ ಕೊಡಿ ಅಂತ ಡೊನೇಟ್ ಮಾಡಿದ್ರೆ ಮಾತ್ರ ತಾನೇ ಹಾರ್ಟ್ ಎತ್ತಕ್ಕಾಗೋದು. ಆದ್ರೆ ಇವಾಗ ಈ ಹುಡುಗಿಗೆ ಆಪರೇಟ್ ಮಾಡಿ ಇಟ್ಟಿರೋ ಹಾರ್ಟ್ ಬಂದು ಒಂದ್ ಹುಡುಗಿ ಬದುಕಿರ್ಬೇಕಾದ್ರೇನೆ ಎತ್ತಿ ಇಟ್ಟಿರೋದು. ಆ ಟೈಮಲ್ಲಿ ನಮ್ ಹೀರೋ ಇದನ್ನ ಬೇಡ ಅಂತ ಹೇಳಿರ್ತಾರೆ. ಅವ್ರ ಜೊತೆಗಿರೋ ಒಂದು ಡಾಕ್ಟರೇ ಈ ತರ ಒಂದು ಕೆಲಸನ ಮಾಡಿರೋದು ಅಂತಂದ್ರೆ ಹೇಳಿರ್ತಾರೆ ಈ ತರ ಒಂದು ಹಾರ್ಟ್ ಇದೆ ಅಂತ. ಅದಕ್ಕೆ ಆ ಟೈಮಲ್ಲಿ ಹೀರೋ ಕೂಡ ತುಂಬಾನೇ ಕೋಪ ಪಟ್ಟಿರ್ತಾರೆ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಈ ತರ ಕೆಲಸ ಮಾಡ್ತೀಯ ಅಂತ. ಆದ್ರೆ ಅವನು ಇವಾಗೇನು ನಿಮ್ ಮಗಳನ್ನ ಕಾಪಾಡ್ಕೊಳ್ಳೋದು ನೋಡ್ತೀರಾ ಅಥವಾ ಹಾರ್ಟ್ ಎಲ್ಲಿಂದ ಬಂತು ಯಾರ್ದು ಏನು ಅಂತ ಕೇಳ್ತೀರಾ ಅನ್ನೋ ತರ ಹೇಳ್ಬಿಟ್ಟು ಹೆಂಗೋ ಕನ್ವಿನ್ಸ್ ಮಾಡ್ಬಿಟ್ಟಿರ್ತಾರೆ. ನಿನ್ ಮಗಳು ಬದುಕ್ತಾಳೆ ಅಂತಂದ್ರೆ ಎಂತ ತಂದೆಗೂ ಇಷ್ಟನೇ ಅಲ್ವಾ. ಅದರಿಂದ ಅವರು ಯೋಚನೆ ಮಾಡದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ಕೂಡ ಮಾಡ್ಬಿಟ್ರು. ಆಪರೇಷನ್ ಸಕ್ಸಸ್ ಕೂಡ ಆಯ್ತು. ಆದ್ರೆ ಆಪರೇಷನ್ ಸಕ್ಸಸ್ ಆದ್ಮೇಲೆ ನನ್ ಮಗಳಿಗೆ ಯಾರು ಹಾರ್ಟ್ ಕೊಟ್ರು ಅವ್ರು ಚೆನ್ನಾಗಿರ್ಲಿ, ನನ್ ಮಗಳು ಬದುಕಿದಾಳಲ್ವಾ ಅಷ್ಟೇ ಸಾಕು ಅಂತ ಆ ವಿಷಯ ಅಲ್ಲಿಗೆ ಬಿಟ್ಬಿಟ್ರು. ಆದ್ರೆ ಈಗ ಅವ್ರ ಮಗಳು ಸತ್ತೋಗಿದ್ದಾಳಲ್ವಾ, ಇನ್ ಯಾರ್ದು ಏನು ಅಂತ ಇವ್ರು ಕಂಡಿಡಿಲೇಬೇಕು, ಪ್ರೀಸ್ಟ್ ಹೇಳ್ದಂಗೆ ಕಂಡಿಡಿಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಸ್ಟ್ರೈಟ್ ಆಗಿ ಯಾವನ್ ಐಡಿಯಾ ಕೊಟ್ಟು ಒಬ್ಬ ಡಾಕ್ಟರ್ ಐಡಿಯಾ ಕೊಟ್ಟನಲ್ಲ ಬದುಕಿರೋ ಹುಡುಗಿದ ಒಂದು ಹಾರ್ಟ್ ಇದೆ ಅಂತ, ಅವನನ್ನ ಹಿಡ್ಕೊಂಡು ಸರಿಯಾಗಿ ಹಾಕಿ ತದಕ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಿಜವಾಗ್ಲೂ ನನ್ಗೆ ಯಾರ ಹಾರ್ಟ್ ನ ಕೊಟ್ಟಿದ್ದು ಅಂತ ಗೊತ್ತಿಲ್ಲ, ಬಟ್ ಒಂದು ರಷ್ಯನ್ ಲೇಡಿ ವಾಂಟೆಡ್ ಆಗಿ ಬಂದು ನನ್ ಮಗಳ ಹಾರ್ಟ್ ನ ತಗೊಳ್ಳಿ ಅಂತ ಹೇಳಿದ್ಲು. ಆ ಟೈಮಲ್ಲಿ ನಿನ್ಗೂ ಅವಸರ ಇತ್ತು ಅಂತ ನಾನು ಅದ್ ಹೇಳ್ದೆ, ಮೋಸ್ಟ್ಲಿ ಅವಳು ರಷ್ಯನ್ ಕ್ಲಬ್ ಅಲ್ಲೇ ಇರ್ಬೇಕು ಅಂತ ಹೇಳ್ತಾರೆ. ಈ ವಿಷಯ ತಿಳ್ಕೊಂಡ್ಮೇಲೆ ನಮ್ ಹೀರೋ ಸ್ಟ್ರೈಟ್ ಆಗಿ ಆ ರಷ್ಯನ್ ಕ್ಲಬ್ ಗೆ ಹೋಗಿ ನೋಡ್ತಾರೆ. ಆದ್ರೆ ಆ ಲೇಡಿ ಬಂದು ತುಂಬಾನೇ ಪವರ್ಫುಲ್ ಮತ್ತೆ ತುಂಬಾನೇ ಡೇಂಜರಸ್ ಅಂತ ಕಾಣುತ್ತೆ. ಯಾಕಂದ್ರೆ ಆ ಲೇಡಿಗೋಸ್ಕರ ಬಾಡಿ ಗಾರ್ಡ್ಸ್ ನೆಲ್ಲ ಇಟ್ಕೊಂಡಿರ್ತಾರೆ. ಹೀರೋ ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು ಅಂತ ಗೊತ್ತಾಗಿ ಅವನು ಹಿಡ್ಕೊಂಡು ಹೋಗಿ ಒಂದು ಜೈಲ್ ತರ ಇರುತ್ತೆ ಅದ್ರೊಳಗಡೆ ಹಾಕ್ಬಿಟ್ರು. ಅಲ್ಲಿ ಈ ಲೇಡಿ ಕೈಯಲ್ಲಿ ಒಂದು ಕತ್ತಿನ ಇಟ್ಕೊಂಡು ಒಂದು ವಿಷಯನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಈ ಪ್ರಪಂಚದಲ್ಲಿ ಒಳ್ಳೆ ದಿನ ಪೂಜ್ಸಕ್ಕೆ ಅಂತ ಜನ ಇರೋವಾಗ ಅದೇ ಕೆಟ್ಟ ದಿನ ಪೂಜ್ಸಕ್ಕೆ ಅಂತ ಕೂಡ ಜನ ಇರ್ತಾರಲ್ವಾ, ಈ ಮಾಟ ಮಂತ್ರ ಮಾಡೋ ಜನ ಇರ್ತಾರಲ್ವಾ, ಆತರ ಒಂದು ಗುಂಪಿಗೆ ಸೇರಿರೋದೇ ಈ ಲೇಡಿ. ಇವರು ಎಲ್ಲಿ ಮಲ್ಕೊಂಡಿರೋ ದೆವ್ವನ ಕೂಡ ತಟ್ಟಿ ಎಬ್ಸೋದೆ ತಾನೆ ಕೆಲ್ಸ. ಆ ತರ ಈ ಮೈಡಾ ಅನ್ನೋ ದೆವ್ವನ ಎಬ್ಸಕ್ಕೆ ಟ್ರೈ ಮಾಡಿರ್ತಾರೆ. ಅದಕ್ಕೆ ಉಪಯೋಗ ಮಾಡ್ಕೊಂಡಿರೋದು ಆ ಲೇಡಿ ಅವರ ಸ್ವಂತ ಮಗಳನ್ನೇ. ಹೆಂಗೋ ಮೈಡಾ ಅನ್ನೋ ದೆವ್ವನ ಕೂಡ ಆ ಹುಡುಗಿ ಮೈ ಒಳಗಡೆ ತರೋ ತರ ಮಾಡ್ಬಿಟ್ರು. ಇನ್ನೇನ ಪ್ರೋಸೆಸ್ ಕಂಪ್ಲೀಟ್ ಆಗೋಷ್ಟ್ರಲ್ಲೇ ಇದು ಆ ರಷ್ಯನ್ ಕ್ಲಬ್ ಗೆ ಸೇರಿರೋರ್ಗೆ ಗೊತ್ತಾಗಿದ ತಕ್ಷಣ ಅವ್ರು ಬಂದು ಅದನ್ನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರು. ಆತರ ಮೈಡಾ ಅನ್ನೋ ದೆವ್ವ ಈಗ ಸದ್ಯಕ್ಕೆ ಆ ಹುಡುಗಿ ಮೈಯಲ್ಲಿ ಇದ್ರೂನು ಆ ಹುಡುಗಿ ಮೈಯಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಇಲ್ಲ. ಅದರಿಂದ ತಕ್ಷಣಕ್ಕೆ ಆ ದೆವ್ವನ ಇನ್ನೊಂದ್ ಮೈಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿ ಹುಡ್ಕಾಟ ಮಾಡ್ಬೇಕಾದ್ರೇನೆ ಈ ವಿಷಯ ನಮ್ ಹೀರೋ ಜೊತೆ ಕೆಲಸ ಮಾಡ್ತಿರೋ ಡಾಕ್ಟರ್ಗೂ ಗೊತ್ತಾಗುತ್ತೆ. ಇನ್ನು ಅವನ್ಗೂ ಹಾರ್ಟ್ ಬೇಕಾಗಿದೆ ಅಲ್ವಾ ಅಂತ ಹೇಳಿ ಹೀರೋ ಹೋಗಿ ವಾಂಟೆಡ್ ಆಗಿ ಕೇಳ್ತಾರೆ, ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವಿ, ನಿಮ್ ಮಗಳು ಸಾಯೋದ್ರ ಬದಲು ಹಾರ್ಟ್ ನ ನಮ್ಗೆ ಕೊಡಿ ಅಂತ. ಇನ್ನ ಆ ಲೇಡಿಗೆ ಲಡ್ಡು ತಾನಾಗೆ ಬಂದು ಬಾಯಕ್ ಬೀಳತ್ತಂದ್ರೆ ಸುಮ್ನೆ ಇರ್ತಾರ. ಒಂದು ದೆವ್ವನ ಬದುಕಿಸ್ಬೇಕಂದ್ರೆ ಮುಖ್ಯ ಕಾರಣ ಹಾರ್ಟ್ ತಾನೆ. ಯಾಕಂದ್ರೆ ಆ ಬುಕ್ ಅಲ್ಲಿ ನೋಡಿರ್ತೀವಿ, ಆ 100 ವರ್ಷದ ಹಿಂದೆ ಚರ್ಚ್ ಅಲ್ಲಿ ಇರೋ ಫಾದರ್ ಕೂಡ ಹಾರ್ಟ್ ನ ಸೀಲ್ ಮಾಡಿರ್ತಾರೆ. ಸೊ ಇವಾಗ ಈ ಹಾರ್ಟ್ ನ ಇನ್ನೊಬ್ಬರ ಮೈಯಲ್ಲಿ ಇಟ್ರೆ ಮತ್ತೆ ಮೈಡಾ ಅನ್ನೋ ಒಂದು ದೆವ್ವ ಎದ್ದು ಬರುತ್ತೆ ಅಂತ ತಾನೇ ಲೆಕ್ಕ. ಸೊ ಲೇಡಿ ಕೂಡ ಒಪ್ಕೊಂಡು ಹಾರ್ಟ್ ನ ಕೊಡ್ತೀನಿ ಅಂತ ಹೇಳ್ಬಿಟ್ರು. ಇದೇ ನಡೆದಿರೋದು. ಇದನ್ನೆಲ್ಲ ಹೇಳ್ಕೊಂಡೆ ಆ ಲೇಡಿ ಕತ್ತಿನ ತಗೊಂಡಂಗೆ ನಮ್ ಹೀರೋನ ಸಾಯಿಸಕ್ಕೆ ಅಂತ ಹೋಗೋಷ್ಟ್ರಲ್ಲಿ ಪ್ರೀಸ್ಟ್ ಕೂಡ ಜಾಗಕ್ಕೆ ಬಂದ್ಬಿಟ್ರು. ಆದ್ರೆ ಪ್ರೀಸ್ಟ್ ಬಂದಿದ್ ಫೋರ್ಸ್ಗೆ ಮಂತ್ರ ಹೇಳಿನೇ ಆ ಲೇಡಿ ನಂಗೆ ಜ್ಞಾನ ತಪ್ಪೋ ತರ ಮಾಡ್ಬಿಟ್ರು. ಆತರ ಟೈಮಲ್ಲೂ ಅಷ್ಟೇ ಪ್ರೀಸ್ಟ್ ಹೇಳ್ತಾರೆ, ಇಲ್ಲಿ ನೋಡಿ ಸರ್, ನಾನ್ ಹೇಳೋದೆಲ್ಲ ಒಂದೇ, ನಿಮ್ ಮಗಳನ್ನ ನೀವು ಸುಟ್ಟಾಕ್ಬಿಡಿ, ನಮ್ಗಿರೋ ದಾರಿ ಅದ್ ಒಂದೇ ಅಂತ ಹೇಳ್ತಾರೆ. ಆದ್ರೆ ಇದ್ರಲ್ಲಿ ಹೀರೋಗೆ ಬಂದು ಇಂಟ್ರೆಸ್ಟ್ ಇಲ್ಲ, ಬೇಡ ಅನ್ನೋ ತರನೇ ಹೇಳ್ತಾರೆ. ಹೆಂಗೋ ನಿಮ್ ಮಗಳು ಸತ್ತೋದ್ಲು, ನೀವ್ ಮಣ್ಣ್ ಮಾಡೋದ್ರ ಬದಲು ಸುಟ್ಟಾಕ್ಬೋದಲ್ವಾ, ಯಾಕೆ ನನ್ನ ನೀವು ಅರ್ಥ ಮಾಡ್ಕೊಂತ ಇಲ್ಲ ಅಂದ್ರೂ ಆಯಪ್ಪ ಕೇಳಿಸ್ಕೊಳ್ತಾರಲ್ಲ
ಇರಲ್ಲ ನಮ್ ಹೀರೋ ಅವ್ನ್ ಪಡ್ಕೊಂಡ್ ಕಾರ್ ಎತ್ಕೊಂಡ್ ಹೊರಟೋದ. ಇದ್ರೂ ಪ್ರೀಸ್ಟ್ ಹೀರೋನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಇವಾಗ ಮತ್ತೆ ಅವ್ನ್ ಕಣ್ಣಿಗೆ ಆ ಸತ್ತೋಗಿರೋ ಫ್ರೆಂಡ್ ಹಂಗೆ ಕಣ್ಮುಂದೆ ದೆವ್ವ ತರ ಬರೋ ತರ ಅನ್ಸುತ್ತೆ. ಟಕ್ಕಂತ ಕಾರ್ ನ ನಿಲ್ಲಿಸ್ಬಿಟ್ಟು ಅವ್ರ ಫ್ರೆಂಡ್ ನ ಫಾಲೋ ಮಾಡ್ಕೊಂಡು ಹೋಗಿ ಶುರು ಮಾಡ್ಬಿಟ್ಟ. ಅವಾಗ್ಲೇ ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ನು ಡೀಟೇಲ್ಡ್ ಆಗಿ ಏನಾಯ್ತು ಅಂತ ತೋರ್ಸೋದು. ಆಕ್ಚುಲಿ ಇವರೆಲ್ಲ ಒಂದು ಮಿಲಿಟರಿ ಇರ್ತಾರೆ. ಮಿಲಿಟರಿ ಇರ್ಬೇಕಾದ್ರೆ ಪ್ರೀಸ್ಟ್ ಗೆ ದೆವ್ವ ಹಿಡಿದಿತ್ತು. ಆ ದೆವ್ವ ಓಡಿಸೋ ಪ್ರೋಸೆಸ್ ನ ಅವ್ರ ಫ್ರೆಂಡೇ ಮಾಡ್ತಾ ಇದ್ದಿದ್ದು. ಈ ತರ ದೆವ್ವ ಓಡಿಸ್ತಾ ಇರ್ಬೇಕಾದ್ರೆ ಅವಾಗವಾಗ ಸ್ವಲ್ಪ ಜ್ಞಾನ ಬರೋ ಆ ಪ್ರೀಸ್ಟ್ ಬಂದು ಹೇಳ್ತಾರ ಅವ್ರ ಫ್ರೆಂಡ್ ಹತ್ರ, ಬೇಡ ಕಣೋ ನಾನ್ ನಿಂಗೆ ಬಿಟ್ಬಿಡು, ದೆವ್ವ ಓಡಿಸ್ತೀನಿ ಅನ್ನೋ ಹೆಸರಲ್ಲಿ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡತ್ತೆ ಅಂತ ಹೇಳಿದ್ರು ಅವ್ರು ಹೇಳ್ತಾರ ಆ ಫ್ರೆಂಡ್, ಇಲ್ಲ ಏನೇ ಆದ್ರೂ ನನ್ ಫ್ರೆಂಡ್ ನಾನು ಇತರ ಬಿಟ್ಬಿಟ್ಟು ಹೋಗಕ್ಕೆ ನಾನು ಇಷ್ಟ ಪಡೋದಿಲ್ಲ, ನಾನು ಹೆಂಗಾದ್ರೂ ಮಾಡಿ ನಿನ್ನ ಕಾಪಾಡ್ಕೊಳ್ತೀನಿ ಅಂತ ಆ ದೆವ್ವ ಓಡಿಸೋ ಪ್ರೊಸೆಸ್ ನ ಕಂಟಿನ್ಯೂ ಮಾಡಿರ್ತಾರೆ. ಆ ಟೈಮಲ್ಲಿ ಆ ದೆವ್ವ ಹಂಗೆ ಫ್ರೆಂಡ್ ಕತ್ತನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಆದ್ರೂ ಇವ್ನ್ ಪ್ರೇಯರ್ ಮಾಡಿದನ್ನ ಸ್ಟಾಪ್ ಮಾಡಿಲ್ವೇ, ದೆವ್ವ ಓಡಿಸೋವರೆಗೂ ಅವ್ನ್ ಬಿಟ್ಟಿಲ್ವೇ. ಅವ್ನ್ ಹೇಳಿದ್ದ ನನ್ ಪ್ರಾಣ ಕೊಟ್ಟಾದ್ರೂ ನಿನ್ನ ಕಾಪಾಡ್ತೀನಿ ಅಂತ. ಆ ಕಡೆ ಪ್ರೀಸ್ಟ್ ಮೈಂದ ದೆವ್ವನೂ ಹೋಯ್ತು, ಇವ್ ಫ್ರೆಂಡ್ ಮೈಂದ ಪ್ರಾಣನೂ ಹೋಯ್ತು. ಪಾಪ ಈ ತರನೇ ಅವನು ಸತ್ತಿರೋದು. ಆ ಟೈಮಲ್ಲಿ ಆ ಪ್ರೀಸ್ಟ್ ಬಂದು ಒಂದು ಶಪಥನ ಎತ್ಕೊಂಡಿರ್ತಾರೆ, ನಂತರ ದೆವ್ವ ಹಿಡ್ತಿರೋರ್ಗೆ ಯಾರ್ಗೆ ಆಗ್ಲಿ ನನ್ನ ಹತ್ರ ಬಿಟ್ಬಿಡ್ಬಾರ್ದು, ನಾನು ಒಂದು ಪ್ರೀಸ್ಟ್ ಆಗಿ ಈ ಕೆಲ್ಸನೇ ಮಾಡ್ಬೇಕು, ಯಾರ್ ಪ್ರಾಣನೂ ನಾನು ಹೋಗಕ್ ಬಿಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಈ ತರ ಒಂದು ಕೆಲ್ಸಕ್ಕೆ ಅವರು ಕಾಲಿಟ್ಟಿರೋದು. ಇವಾಗ ಅವ್ರ ಫ್ರೆಂಡ್ ದೆವ್ವನ ಫಾಲೋ ಮಾಡ್ಕೊಂಡು ಹೋದ್ರಲ್ವಾ, ನೋಡಿದ್ರ ಫ್ರೆಂಡ್ ದೆವ್ವನ ಇವನ್ನ ತಿರ್ಗಿಸ್ಕೊಂಡು ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಡ್ತು. ಆ ಟೈಮಲ್ಲಿ ಆ ದೆವ್ವ ಕಣ್ಣ ನೋಡ್ದಾಗೆ ನಮ್ ಪ್ರೀಸ್ಟ್ ಗೆ ಅರ್ಥ ಆಯ್ತು, ಬಂದಿರೋದು ಫ್ರೆಂಡ್ ದೆವ್ವ ಅಲ್ಲ, ಆ ಮೈಡಾ ಅನ್ನೋ ದೆವ್ವ. ಯಾಕಂದ್ರೆ ಈಗ ಮೈಡಾ ಅನ್ನೋ ದೆವ್ವ 3 ದಿನಕ್ಕೆ ವೇಟ್ ಮಾಡ್ತಾ ಇದೆ ಕಂಪ್ಲೀಟ್ ಆಗಿ ಡೆಡ್ ಬಾಡಿನ ಇದ್ರ ಕಂಟ್ರೋಲ್ ಗೆ ತಗೊಳಕ್ಕೆ. ಎಲ್ಲಿ ಪ್ರೀಸ್ಟ್ ಸೆಂಟ್ರಲ್ ಬಂದು ಇದನ್ನ ಕೆಡಿಸ್ಬಿಡ್ತಾನೋ ಅಂತ ಹೇಳಿ ಪ್ರೀಸ್ಟ್ ನ ಸಾಯಿಸಕ್ಕೆ ನೋಡ್ತಾ ಇರೋದು. ಮಂತ್ರ ಹಾಕಿನೇ ಒಬ್ಬರನ್ನ ಜ್ಞಾನ ತಪ್ಪೋತರ ಮಾಡ್ತೀರಿ, ನೀನೆಲ್ಲ ಯಾವ ಲೆಕ್ಕ ತಗೋ, ನಿನ್ಗೋ ಒಂದು ಮಂತ್ರ ಅಂತ ಹೇಳಿ ಹೆಂಗೋ ಮಂತ್ರ ಹಾಕಿ ದೆವ್ವನ ಅಲ್ಲಿಂದ ಓಡಿಸ್ಬಿಟ್ಟು ಸದ್ಯಕ್ಕೆ ಪ್ರೀಸ್ಟ್ ಬಂದು ಅದ್ರ ಇಲ್ಯೂಷನ್ ಇಂದ ಹೊರಗಡೆ ಬಂದ್ರು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ರಂಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ನೆನ್ಸಿ ನೋಡ್ತಾರೆ. ಅವತ್ತು ಟೆರೆಸ್ ಮೇಲೆ ಅವರಿಬ್ರು ಮಾತಾಡ್ತಾ ಇದ್ರಲ್ಲ, ಆಗ ನಮ್ ಹೀರೋ ಒಂದು ಕ್ವೆಶ್ಚನ್ ನ ಕೇಳಿರ್ತಾರೆ, ಈಗ ನೀನ್ ಎಲ್ಲೋ ಹೋಗ್ತಾ ಇರ್ತೀಯ, ನಿನ್ಗೆ ದಾರಿ ಮರ್ತೋಯ್ತು, ನೀನ್ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ, ನಿನ್ಗೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವಾಗ ಏನ್ ಮಾಡ್ತೀಯ ಅಂದಾಗ ಹುಡುಗಿ ಇಲ್ಲಪ್ಪ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪ, ಅಯ್ಯೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ಬಾರ್ದಮ್ಮ, ತುಂಬಾ ದೊಡ್ಡ ತಪ್ಪು, ಯಾವ್ದೇ ಕಾರಣಕ್ಕೂ ನೀನ್ ಹತ್ರ ರೋಡ್ ದಾರಿ ತಪ್ಪು ನಿಂತೋಗ್ಬಿಟ್ಟೆ ಅಂತ ಇಟ್ಕೋ, ಅಪ್ಪ ಬರೋವರೆಗೂ ನೀನ್ ವೇಟ್ ಮಾಡ್ಬೇಕು, ಎಲ್ಗೂ ಹೋಗ್ಬಾರ್ದು, ಯಾರನ್ನು ನಂಬಿ ಯಾರಿಂದನೂ ಹೋಗ್ಬಾರ್ದು, ಅದಕ್ಕೆ ನನ್ಗೆ ನೀನ್ ಪ್ರಾಮಿಸ್ ಮಾಡ್ಕೊಡು ಅಂತ. ಆ ಟೈಮಲ್ಲಿ ಪ್ರಾಮಿಸ್ ಎಲ್ಲ ಬೇರೆ ತಗೊಂಡಿರ್ತಾರೆ. ಈಗ ಇವ್ರಿಗೆ ಅರ್ಥ ಆಗುತ್ತೆ, ನನ್ ಮಗಳು ಇನ್ನೂ ಸತ್ತಿಲ್ಲ, ಬದುಕೇ ಇದ್ದಾಳೆ. ಆ ದೆವ್ವ, ಆ ಮೈಡಾ ಅನ್ನೋ ದೆವ್ವ ಜಸ್ಟ್ ಎಲ್ಲಾರ್ಗು ಸತ್ತಿರೋ ತರ ತೋರಿಸ್ತಾ ಇದೆ ಅಷ್ಟೇ, ಬಟ್ ನನ್ ಮಗಳು ಬದುಕೇ ಇದ್ದಾಳೆ, ಅಪ್ಪ ಬಂದು ಕಾಪಾಡ್ತೀನಿ ಅನ್ನೋ ಒಂದು ಮಾತುಗೋಸ್ಕರ ಅವಳು ವೇಟ್ ಮಾಡ್ತಿದ್ದಾಳೆ. ಅದಕ್ಕೋಸ್ಕರನೇ ಅವಾಗವಾಗ ಈ ತರ ಆತ್ಮ ಆಗ್ ಬಂದು ಒಂದು ಕನಸ್ ತರ ಬಂದು ನಾನ್ ಬದುಕೇ ಇದೀನಪ್ಪ, ಬೇಗ ಬಂದು ನನ್ನ ಕಾಪಾಡು ಅಂತ ನನಗೆ ಅವಾಗವಾಗ ಇಂಟು ಕೊಡ್ತಾ ಇದ್ದಾಳೆ ಅಂತ ಹೀರೋ ಕೂಡ ಅರ್ಥ ಮಾಡ್ಕೊಂತಾರೆ. ಅಂದ್ರೆ ಆದಷ್ಟು ನನ್ ಮಗಳು ಆ ದೆವ್ವದ ಹಿಡಿತದಿಂದ ಹೊರಗಡೆ ಬರ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಿದ್ದಾಳೆ ಅಂತ ಅರ್ಥ ಆಯ್ತು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಫ್ಯೂನರಲ್ ಹಾಲ್ ಅಲ್ಲಿ ತೋರಿಸ್ತಾರೆ. ಇವತ್ತು 3rd ಡೇ, ಆಲ್ರೆಡಿ ಫ್ರೀಸರ್ ಬಾಕ್ಸ್ ಅಲ್ಲಿ ಇಡಬಾರ್ದು ಅಂತ ಹೀರೋ ಬೇರೆ ಹೇಳ್ಬಿಟ್ಟ. ಇನ್ 3 ದಿನ ಆಗಿದೆ ಅಂತಂದ್ರೆ ಇನ್ನಷ್ಟು ಸ್ವಲ್ಪ ತಲ್ಲಿ ಬಾಡಿ ಕೂಡ ಕೆಟ್ಟೋಗ್ಬಿಡುತ್ತೆ, ಆಲ್ಮೋಸ್ಟ್ ಕೆಟ್ಟೋಗೋ ಸ್ಟೇಜ್ ಅಲ್ಲಿ ಇದೆ, ಇನ್ ಲೇಟ್ ಮಾಡಕ್ ಆಗಲ್ಲ. ಹೀರೋ ಬರ್ತಾರೋ ಇಲ್ವೋ, ನಾವು ನೆಕ್ಸ್ಟ್ ಮಾಡ್ಬೇಕಾಗಿರೋ ಪ್ರೊಸೀಜರ್ ನ ಮಾಡೋಣ ಅಂತ ಹೇಳಿ ಆ ಶವಪೆಟ್ಟಿಗೆನ ಮಣ್ಣು ಮಾಡೋದಕ್ಕೋಸ್ಕರ ಫ್ಯೂನರಲ್ ಹಾಲ್ ಇಂದ ಒಂದು ವ್ಯಾನ್ ಎತ್ಕೊಂಡ್ ಬರ್ತಾ ಇರ್ತಾರೆ. ಅಷ್ಟೇ ದಿಢೀರ್ ಅಂತ ಶವಪೆಟ್ಟಿಗೆ ಫುಲ್ ಆಗಿ ವೇಟ್ ಆಗೋಯ್ತು, ಯಾರ ಕೈಲಿ ಎತ್ತಕ್ ಆಗ್ತಿಲ್ಲ, ಯಾಕೆ ಅದನ್ನ ಕದಲ್ಸಕ್ ಕೂಡ ಆಗ್ತಾ ಇಲ್ಲ. ಎಷ್ಟೋ ಸತಿ 1 2 3 ಅಂತ ಹೇಳ್ಕೊಂಡು ಎತ್ತಾ ಇದಾರೆ, ಬಟ್ ಎತ್ತಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಶವಪೆಟ್ಟಿಗೆ ಮೇಲೆ ಆ ಮೈಡಾ ಅನ್ನೋ ಒಂದು ದೆವ್ವ ಈ ಹುಡುಗಿ ರೂಪದಲ್ಲಿ ನಿಂತ್ಕೊಂಡಿದೆ. ಅದ್ ಯಾರ ಕಣ್ಗೂ ಕಾಣಿಸಲ್ಲ, ನಮಗ್ ಮಾತ್ರ ಕಾಣಿಸುತ್ತೆ. ಕರೆಕ್ಟ್ ಆಗಿ ಅದೇ ಸ್ಪಾಟ್ ಗೆ ಬರೋ ಹೀರೋಗೆ ಅರ್ಥ ಆಗೋಯ್ತು ಯಾಕೆ ಶವಪೆಟ್ಟಿಗೆನ ಎತ್ತಕ್ ಆಗ್ತಾ ಇಲ್ಲ ಅಂತ. ಅವ್ರಿಗೆ ಅರ್ಥ ಆಯ್ತು ಆ ಶವಪೆಟ್ಟಿಗೆ ಮೇಲೆ ಯಾರು ನಿಂತ್ಕೊಂಡಿದೆ ಅಂತ. ಅದಕ್ಕೆ ಅಲ್ಲಿರೋ ಒಂದು ಐಟಮ್ ನ ತಗೊಂಡು ಆ ಶವಪೆಟ್ಟಿಗೆ ಮೇಲೆ ಹಂಗೆ ಗಾಳಿ ತರ ಬೀಸ್ಬಿಟ್ಟು ಆ ಶವಪೆಟ್ಟಿಗೆನ ಓಪನ್ ಮಾಡಿ ಅವ್ರ ಮಗಳನ್ನ ಎತ್ಕೊಂಡು, ಮಗಳೇ ನಿನ್ಗೆ ಏನು ಆಗಿಲ್ಲ ತಾನೆ ಅಂತ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಹುಡುಗಿ ಅಪ್ಪ ಅಂತ ಕರೆಯೋದು ನಮ್ ಹೀರೋ ಕಿವಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಇದಕ್ ಮೇಲೆ ನೀನ್ ಏನು ಮಾತಾಡ್ಬೇಡ ಮಗಳೇ, ನೀನ್ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೆ ಅಂತ ನನಗೆ ಚೆನ್ನಾಗ್ ಗೊತ್ತು, ನಾನು ನಿನ್ನ ಕಾಪಾಡ್ತೀನಿ ಅಂತ. ಆ ಹುಡುಗಿ ಡೆಡ್ ಬಾಡಿನ ಹಂಗೆ ಕಾರ್ ಗತ್ತಿಸ್ಬೇಕು ಅಂತ ನೋಡಿದ್ರೆ ಎಲ್ಲಿಂದ ಬರ್ತಾರೋ ಈ ಪೊಲೀಸರು, ಏನಕ್ಕಿತ್ರ ಅಡ್ಡ ಬರ್ತಾರಂತಾನೆ ಗೊತ್ತಿಲ್ಲ. ಪಾಪ ಮತ್ತೆ ಬಂದು ನಮ್ ಹೀರೋನ ತರ್ತಾರ ಅಂತ ಅಲ್ಲಿಂದ ಎಳ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ರು. ಇವಾಗ ಹುಡುಗಿ ಮೈ ಬಂದು ಕೆಳಗಡೆ ಬಿದ್ದಿದೆ ಅಲ್ವಾ, ಆ ಜಾಗಕ್ಕೆ ಬರೋ ಪ್ರೀಸ್ಟ್ ಒಂದು ದೇವ್ರದ್ದು ಬಟ್ಟೆನ ಹುಡುಗಿ ಕಣ್ಣು ಮೇಲೆ ಹಾಕ್ಬಿಟ್ಟು ಏನೋ ಪ್ರೇಯರ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಹುಡುಗಿ ಮೈ ಹಂಗೆ ಗಾಳಿಯಲ್ಲಿ ತೇಲುತ್ತಾ, ಅದು ಏನೋ ಒಂದು 10 ಅಡಿ 5 ಅಡಿಗಲ್ಲ, ಹಂಗೆ ಹಾರ್ಕೊಂಡ್ ಮೇಲೆ ಹೊಟ್ಟೋಗುತ್ತೆ. ಇದುವರೆಗೂ ನೋಡ್ದೇ ಇರೋ ತರ ಒಂದು ದೃಶ್ಯನ ನೋಡಿದಾಗ ಎಲ್ಲಾರ್ಗು ಹೆಂಗಿರುತ್ತೆ, ಮೇಲಿನ ದೆವ್ವ ನಿಂತ್ಕೊಂಡು ಆ ಹುಡುಗಿ ಮೈನ ಹತ್ರ ಮೇಲೆ ಬರಕ್ ಮಾಡ್ತಾ ಇರೋದು. ಬಟ್ ಸಡನ್ ಆಗಿ ಆ ಹುಡುಗಿ ಮೈನ ಹಂಗೆ ಕೆಳಗಡೆ ಬಿಟ್ಬಿಡುತ್ತೆ. ಅಷ್ಟೇ ಕೆಳಗಡೆ ಬಿದ್ರೆ ಆ ಹುಡುಗಿ ಬುರ್ರೆ ಒಡೆದೋಗ್ಬಿಡುತ್ತೆ. ಆದ್ರೆ ಟಕ್ಕಂತ ನಮ್ ಹೀರೋ ಅಯ್ಯೋ ನನ್ ಮಗಳು ಅಂತ ಹೇಳಿ ಓಡೋಗಿ ಹಿಡ್ಕೊಂತಾರೆ. ಬಟ್ ಇಷ್ಟೊತ್ತು ಮೇಲಿಂದ ಕೆಳಗಡೆ ಬಂದ್ ಬಿದ್ದಿದ್ ಬಾಡಿ ಇವಾಗ ಎಲ್ಲೋಯ್ತು, ಮಾಯ ಆಗೋಯ್ತು, ಕೆಳಗಡೆ ಬರ್ಲೇ ಇಲ್ಲ. ಸೊ ನಮ್ ಹೀರೋಗ್ ಅರ್ಥ ಆಗೋಯ್ತು ಡೆಡ್ ಬಾಡಿ ಇಲ್ಲಿಲ್ಲ ಅಂದ್ರೆ ಫ್ಯೂನರಲ್ ಹಾಲ್ ಒಳಗಡೆ ತಾನೇ ಇರ್ಬೇಕು, ಸರಿ ಒಳಗಡೆ ಹೋಗಿ ನೋಡೋಣ ಅಂತ ನಮ್ ಹೀರೋ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಡಾರ್ಕ್ ಪ್ಲೇಸ್ ಇರುತ್ತೆ. ಡಾರ್ಕ್ ಪ್ಲೇಸ್ ಇಂದ ಆ ಹುಡುಗಿದು ಆತ್ಮ ಹೊರಗಡೆ ಬಂದು ಮಾತಾಡುತ್ತೆ. ಅಪ್ಪ ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ಕೊಟ್ಟಂಗೆ ನೀನ್ ಬರ್ತೀಯ ಅಂತ ಹೇಳಿ ನಾನ್ ಇದ್ಲೇ ವೇಟ್ ಮಾಡ್ತಾ ಇದೀನಿ, ನನ್ ಕೈಲಿ ಆದಷ್ಟು ನನ್ನ ದೆವ್ವ ಹತ್ರ ಓಡಾಡ್ತಾ ಇದೀನಿ, ಇದಕ್ ಮೇಲೆ ನನ್ ಕೈಲಿ ಆಗುತ್ತಾ ಅಂತ ನನ್ ಗೊತ್ತಿಲ್ಲಪ್ಪ, ಪ್ಲೀಸ್ ಬೇಗ ಏನಾದ್ರೂ ಮಾಡಪ್ಪ ಅಂತ ಹೇಳಿ ಆ ಡಾರ್ಕ್ ಇಂದ ಹುಡುಗಿ ಹಂಗೆ ಮಾಯ ಆಗ್ಬಿಟ್ಲು. ಇಲ್ಲ ಮಗಳೇ ನಾನ್ ಬರ್ತಾ ಇದೀನಿ, ನಾನ್ ನಿನ್ನ ಕಾಪಾಡ್ತೀನಿ ಅಂತ ಹೇಳಿ ಅದೇ ಆ ಡಾರ್ಕ್ ಅಲ್ಲಿ ಹಂಗೆ ಒಳಗಡೆ ಹೋಗ್ತಾರೆ. ಅಲ್ಲಿ ಇನ್ನಷ್ಟು ಡಾರ್ಕೆಸ್ಟ್ ರೂಮ್ ಒಂದಿರುತ್ತೆ. ಆ ರೂಮ್ ಅಲ್ಲಿ ಇದಕ್ಕೂ ಮುಂಚೆ ನೋಡಿದ್ವಲ್ಲ ಮೈಡಾ ಅಂತ ಒಂದು ದೆವ್ವ ಬಂದ್ರೆ ಅದೊಂದು ಬಟರ್ಫ್ಲೈ ತರಾನೇ ಬರೋದು ಅಂತ, ಆ ತರ ಅಲ್ಲಿ ಅಷ್ಟೊಂದು ಬಟರ್ಫ್ಲೈಸ್ ಇರುತ್ತೆ.
ಆ ಬಟರ್ಫ್ಲೈಸ್ ಮಧ್ಯೆನೆ ಆ ಹುಡುಗಿದು ಡೆಡ್ ಬಾಡಿ ಕೂಡ ಮಲಗಿರುತ್ತೆ. ಅವ್ರಿಗೆ ಅರ್ಥ ಆಗೋಯ್ತು ನನ್ ಮಗಳು ಬದುಕಿದ್ದಾಳೆ, ಹೆಂಗಪ್ಪ ಕಾಪಾಡೋದು ಅಂತ. ದಾರಿ ಇಲ್ವಲ್ಲ, ಯಾವ ತರ ಕಾಪಾಡೋದು? ಹಿಂದ್ಗಡೆನೆ ಬರೋ ಪ್ರೀಸ್ಟ್ ನ ನೋಡ್ತಾರೆ. ನನ್ ಮಗಳನ್ನ ಕಾಪಾಡ್ಬೇಕಲ್ವಾ, ನೀವೇ ಕಾಪಾಡ್ಬೇಕು, ದಯವಿಟ್ಟು ಕಾಪಾಡಿ, ನನ್ಗೆ ಹೆಲ್ಪ್ ಮಾಡಿ ಅಂತ ತುಂಬಾ ಕೇಳ್ಕೊಳ್ತಾರೆ. ನನ್ ಮಗಳು ಹೇಳಿದ್ಲು, ಅಪ್ಪ ನಾನು ಎಷ್ಟು ದೆವ್ವ ಹತ್ರ ಹೋರಾಡ್ತಾ ಇದ್ದೀನಿ, ದಯವಿಟ್ಟು ನಾನು ಬಂದು ನನ್ನ ಕಾಪಾಡಿ, ನಿಮ್ಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ, ನಾನು ಗಿವ್ ಅಪ್ ಆಗಲ್ಲ ಅಂತ ಹೇಳಿದ್ಲು. ದಯವಿಟ್ಟು ನೀವೇ ಹೆಲ್ಪ್ ಮಾಡ್ಬೇಕಾದ ತಕ್ಷಣ ಆ ಪ್ರೀಸ್ಟ್ ಗೆ ಆ ಗಿವ್ ಅಪ್ ಅನ್ನೋ ಮಾತು ನೆನಪು ಬಂದ್ಬಿಡುತ್ತೆ. ಯಾಕಂದ್ರೆ ಪ್ರೀಸ್ಟ್ ಮೇಲೆ ಇರೋ ದೆವ್ವನ ಓಡಿಸ್ಬೇಕಾದ್ರೆ ಅವ್ರ ಫ್ರೆಂಡ್ ಕೂಡ ಹಂಗೆ ತಾನೆ ಅಂದಿರ್ತಾರೆ, ನಾನ್ ಕೊನೆವರೆಗೂ ಗಿವ್ ಅಪ್ ಮಾಡಲ್ಲ ಅಂತ. ಅದು ನೆನಪು ಬಂದಿದ ತಕ್ಷಣ ನಾನು ಪ್ರಾಣದ ಮೇಲೆ ಬಂದ್ರು ಪರವಾಗಿಲ್ಲ, ಈ ಹುಡುಗಿನ ಕಾಪಾಡ್ಬೇಕು ಅಂತ ಹೇಳಿ ಪ್ರೇಯರ್ ಮಾಡಕ್ಕೆ ಮುಂದಾಗ್ತಾರೆ. ಆದ್ರೆ ಪ್ರೀಸ್ಟ್ ಹೇಳ್ತಾರೆ, ಇದನ್ನ ನಾನು ಒಬ್ನೇ ಮಾಡಕ್ ಆಗೋದಿಲ್ಲ, ನನ್ ಜೊತೆಗೆ ಒಬ್ರು ಬೇಕಾಗ್ತಾರೆ, ಇವಾಗ ನಾನು ಎಲ್ಲಿ ಹೋಗಿ ಕರ್ಕೊಂಡ್ಬರಕ್ಕಾಗಲ್ಲ, ಸೊ ಆ ಕೆಲ್ಸನ ನೀವೇ ಮಾಡ್ಬೇಕು ಅಂತ ಅವ್ರ ಕೆಲವೊಂದು ಬೈಬಲ್ ನ ಕೊಟ್ಟು ಇದ್ರಲ್ಲಿರೋ ಪ್ರತಿ ಒಂದನ್ನ ಕೂಡ ನೀವು ಓದ್ಬೇಕು, ಯಾವ್ದೇ ಒಂದು ಅಕ್ಷರನ ಕೂಡ ನೀವು ಬಿಡಬಾರ್ದು. ನೀವ್ ಈ ತರ ಮಂತ್ರ ಓದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಸುಮಾರು ಸಾವಿರ ಇಲ್ಯೂಷನ್ಸ್ ಬರುತ್ತೆ, ಸಾವಿರ ಅಡೆತಡೆಗಳು ಬರುತ್ತೆ. ಯಾವ್ದೇ ಬಂದ್ರೆ ಕೂಡ ನೀವು ಡೈವರ್ಟ್ ಆಗ್ಬಾರ್ದು. ಆ ದೆವ್ವ ನಿಮ್ಮನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಎಲ್ಲಾ ಕೆಲಸಗಳು ಮಾಡುತ್ತೆ. ನೀವ್ ಯಾವ್ದೇ ಕಾರಣಕ್ಕೂ ಡೈವರ್ಟ್ ಆಗ್ಬೇಡಿ, ನಿಮ್ ಗಮನ ಪೂರ್ತಿಯ ಬುಕ್ ಮೇಲೆನೆ ಇರ್ಬೇಕು, ಅದ್ರಲ್ಲಿರೋ ಅಕ್ಷರಗಳ ಮೇಲೆನೆ ಇರ್ಬೇಕು ಅಂತ ಹೇಳಿ ಇವಾಗ ಇಬ್ರು ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೀಸ್ಟ್ ಕೂಡ ಹೀರೋ ಜೊತೆನೆ ಸೇರ್ಕೊಂಡು ಪ್ರೇಯರ್ ನ ಹೇಳಕ್ಕೆ ಶುರು ಮಾಡಿದ್ರು. ಅಲ್ಲೇನೋ ಹುಡುಗಿ ಮಲ್ಕೊಂಡೇ ಇದ್ದಾಳೆ. ಪ್ರೀಸ್ಟ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ಹುಡುಗಿ ಮಲ್ಗಿರೋ ತರನೇ ಕಾಣಿಸ್ತಿರೋದು. ಆದ್ರೆ ನಮ್ ಹೀರೋ ಕಣ್ಣಿಗೆ ಹುಡುಗಿ ಎದ್ದು ಒದ್ದಾಡ್ತಾ ಇರೋ ತರ ಕಾಣಿಸುತ್ತೆ. ಯಾರು ಇಲ್ದೇ ಇರೋ ಗಾಳಿನ ಲಾಯಪ್ಪ ಕೈ ಇಟ್ಕೊಂಡು, ಮಗಳೇ ನಿನ್ಗೇನು ಆಗಿಲ್ಲ, ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳಿ ಆಯಪ್ಪ ಡೈವರ್ಟ್ ಆಗ್ತಾನೆ. ಬಟ್ ಪ್ರೀಸ್ಟ್ ಹೇಳ್ತಾರೆ, ಇದು ನಿನ್ನ ಫಸ್ಟ್ ಸ್ಟೆಪ್, ಇವಾಗ ನೀನ್ ಡೈವರ್ಟ್ ಆಗಿ ಸ್ಟಾರ್ಟ್ ಆಗ್ಬಿಟ್ರೆ ಮುಂದಕ್ಕೆ ಇನ್ನೂ ಎಷ್ಟೆಷ್ಟೋ ಬರುತ್ತೆ, ಡೈವರ್ಟ್ ಆಗ್ಬೇಡ, ಕಂಟ್ರೋಲ್ ಬಾ ಅಂತ ಹೇಳಿ ಎಷ್ಟೋ ಸತಿ ಅವ್ರ ಹತ್ರ ಡೈವರ್ಟ್ ಆಗ್ತಾ ಇದ್ರೆ ಮತ್ತೆ ಕಂಟ್ರೋಲ್ಗೆ ತರ್ತಾರೆ. ಈ ಕಡೆ ದೆವ್ವನ ಓಡಿಸ್ಕೊಂಡು ಅವ್ರನ್ನು ಕಂಟ್ರೋಲ್ ಮಾಡ್ಕೊಂಡು ಪಾಪ ಪ್ರೀಸ್ಟ್ ಕೈಯಲ್ಲಿ ಆಗ್ತಾ ಇಲ್ಲ ಇದ್ರೂನು ಹೆಂಗೋ ಕಷ್ಟಪಟ್ಟು ಮಂತ್ರಗಳನ್ನ ಹೇಳ್ತಾ ಇರ್ತಾರೆ. ಆದ್ರೆ ಈ ಸತಿ ದೆವ್ವ ನಮ್ ಹೀರೋನ ಡೈರೆಕ್ಟ್ ಆಗಿ ಬೇರೊಂದು ಡೈಮೆನ್ಷನ್ ಗೆ ಕರ್ಕೊಂಡು ಹೊಟ್ಟೋಯ್ತು. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹೀರೋ ಅವ್ರ ಮಗಳಿಗೆ ದೆವ್ವ ಓಡಿಸ್ಬೇಕಾದ್ರೆ ಪ್ರೀಸ್ಟ್ ಮಾತ್ರ ತಾನೇ ಒಳಗಡೆ ಇದ್ದಿದ್ದು. ಆ ಟೈಮ್ ಅಲ್ಲಿ ಆ ಪ್ರೀಸ್ಟ್ ಅವ್ರ ಮಗಳಿಗೆ ಹಿಂಸೆ ಕೊಡೋ ತರ ಎಲ್ಲ ಇವ್ರಿಗೆ ಅನಿಸ್ತಾ ಇರುತ್ತೆ. ಸೈಡ್ ಇಂದ ದೆವ್ವ ಬೇರೆ ಹೇಳ್ತಾ ಇರುತ್ತೆ, ನಿನ್ ಮಗಳಿಗೆ ಅವ್ನು ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾನೆ, ಅವನನ್ನ ಸಾಯಿಸ್ಬಿಡು, ಅದು ಅಲ್ಲಿ ಕತ್ತಿದೆ ನೋಡು, ಆ ಕತ್ತಿನ ತಗೊಂಡ ಪ್ರೀಸ್ಟ್ ನ ಸಾಯಿಸ್ಬಿಡು ಅಂತ ಹೇಳ್ತಾ ಇರುತ್ತೆ. ಬೇರೆ ದಾರಿ ಇಲ್ದೆ ನಮ್ ಹೀರೋ ಕೂಡ ಆ ಕತ್ತಿನ ತಗೊಂಡು ಆಲ್ಮೋಸ್ಟ್ ಪ್ರೀಸ್ಟ್ ನ ಚುಚ್ಚೋ ತರ ಹೊರಟೋದು. ಅದೇ ಹೆಂಗೋ ಪ್ರೀಸ್ಟ್ ಆ ಟೈಮ್ ಅಲ್ಲಿ ಕೂಡ ಮಂತ್ರಗಳನ್ನ ಹೇಳೋದನ್ನ ಸ್ಟಾಪ್ ಮಾಡಿಲ್ಲ, ಒಂದು 99% ಮಂತ್ರನ ಮುಗಿಸ್ಬಿಟ್ರು. ಆ ಟೈಮ್ ಅಲ್ಲಿ ಹೆಂಗೋ ಅಯ್ಯಪ್ಪ ಸ್ವಲ್ಪ ಹುಷಾರ್ಗ್ ಬಂದು ಆ ಕತ್ತಿನ ಸೈಡ್ಗೆ ಹಾಕ್ಬಿಟ್ಟು ಡೈವರ್ಟ್ ಆಗ್ತಾರೆ. ಇನ್ನೇನ್ ಲಾಸ್ಟ್ ಅಲ್ಲಿ ದೆವ್ವ ಹೆಸರನ್ನ ಹೇಳ್ಬಿಟ್ಟು ಇಲ್ಲಿಂದ ತೊಲಗು ಅಂತ ಹೇಳ್ಬೇಕು, ಲಾಸ್ಟ್ ಮಾತದು. ಅದನ್ನ ಹೇಳೋಷ್ಟ್ರಲ್ಲಿ ಆ ಬಟರ್ಫ್ಲೈಸ್, ಆ ಮೈಡಾ ಅನ್ನೋ ದೆವ್ವ ಕಂಪ್ಲೀಟ್ ಆಗಿ ಆ ಹುಡುಗಿ ಮೈನ ಕಂಟ್ರೋಲ್ ಗೆ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತು. ಫುಲ್ ಆಗಿ ಬಟರ್ಫ್ಲೈಸ್ ಎಲ್ಲ ಬಂದು ಆ ಪ್ರೀಸ್ಟ್ ಗೆ ಅಂಟ್ಕೊಂಡು ಅವ್ರನ್ನ ಹಂಗೆ ಎತ್ತಿ ಒಂದ್ ಸೈಡ್ ಗೆ ಬಿಸಾಕ್ಬಿಡ್ತು. ಈಗ ಹೀರೋ ಕೈಲಿ ಪಾಪ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನನ್ ಕೈಲಿ ಆದಷ್ಟು ನಾನ್ ಮಾಡ್ದೆ ಮಗಳ, ಇದಕ್ ಮೇಲೆ ನನ್ ಕೈಲಿ ಆಗುತ್ತಾ ಇಲ್ವಾ ಅಂತ ನನ್ ಕೈಲಿ ಹೇಳಕ್ ಆಗೋದಿಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಈಗ ನಮ್ ಹೀರೋನ ತಳ್ಳಿ ಆ ಮೈಡಾ ಅನ್ನೋ ದೆವ್ವ ಅವ್ರ ಮಗಳ ರೂಪದಲ್ಲೇ ಬಂದು ನಮ್ ಹೀರೋ ಕತ್ತತ್ರ ಹಿಡ್ಕೊಂಡು ಸರಿಯಾಗಿ ಅವನ್ನ ಬೆದರ್ಸಕ್ಕೆ ಶುರು ಮಾಡುತ್ತೆ. ಏನು ನಾನ್ ಕೆಟ್ಟವಳ, ಯಾಕೆಲ್ಲರೂ ನನ್ನ ಕೆಟ್ಟವ್ರು ಅಂತ ಹೇಳ್ತಾ ಇದ್ದೀರಾ, ನೀನ್ ಮಾತ್ರ ಏನ್ ತುಂಬಾ ಒಳ್ಳೆಯವನ, ಸತ್ತಿರೋರ್ ಮೈಯಲ್ಲಿರೋ ಹಾರ್ಟ್ ನ ಮಾತ್ರನೇ ನೀನ್ ಎತ್ತಿನೊಬ್ಬರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು, ಆದ್ರೆ ಬದುಕಿರೋ ಒಂದು ಹುಡುಗಿನ ಹಾರ್ಟ್ ನೇ ನೀನ್ ಎತ್ತಿದ್ಯಾ ಅಂತಂದ್ರೆ ನೀನ್ ಒಳ್ಳೆಯವನ, ನನ್ನ ಕೆಟ್ಟವನು ಅಂತ ಹೇಳ್ತಾ ಇದೀಯಾ. ಇವಾಗ ನೀನು ತಪ್ಪು ಮಾಡಿದ್ಯಾ, ನಾನು ತಪ್ಪು ಮಾಡಿದೀನಿ, ಸೈಲೆಂಟ್ ಆಗಿ ನಾವಿಬ್ರು ಒಂದಾಗ್ಬಿಡಣ್ವಾ. ನನಗೇನು ನಾನ್ ಬದುಕಿರೋದಕ್ಕೆ ಒಂದು ದೇಹ ಬೇಕು, ಆ ದೇಹ ಯಾರ್ದಾಗಿದ್ರೆ ಏನು, ಸೈಲೆಂಟ್ ಆಗಿ ನೀನ್ ಪ್ರಾಣ ತ್ಯಾಗ ಮಾಡ್ಬಿಡ್ತೀಯಾ, ನಿನ್ ಮಗಳನ್ನ ನಾನ್ ಬಿಟ್ಬಿಡ್ತೀನಿ, ಏನು ನಿನ್ ಮಗಳಿಗೋಸ್ಕರ ನೀನ್ ಇಷ್ಟು ಕೂಡ ಮಾಡಲ್ವಾ ಅಂತ ಕೇಳಿದಾಗ ಹೀರೋಗೆ ಕೂಡ ಇದೇ ಲಾಸ್ಟ್ ಆಪ್ಷನ್ ಅಂತ ಕಾಣಿಸ್ತಿದೆ. ನನ್ ಮಗಳಿಗೋಸ್ಕರ ನಾನು ಏನು ಮಾಡೋದಕ್ಕೆ ರೆಡಿ ಆಗಿದ್ದೀನಿ, ನನ್ ಪ್ರಾಣ ತಾನೆ, ನೀನ್ ತಗೋ ನನ್ ಮಗಳನ್ನ ಬಿಟ್ಬಿಡು ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಮಿನಿಟ್ ದೆವ್ವ ಅವನನ್ನ ಪೊಸೆಸ್ ಮಾಡಕ್ಕೆ ಶುರು ಮಾಡ್ಬಿಡ್ತು. ಈಗ ನಮ್ ಹೀರೋ ಅಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲೋದ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲೇ ಆ ಜಾಗಕ್ಕೆ ಹುಡುಗಿಯವ್ರ ಅಮ್ಮ ಕೂಡ ಬಂದ್ಬಿಟ್ರು. ಅವ್ರಿಗೆ ಹತ್ರ ಬಿದ್ದಿರೋದ್ರ ನೋಡ್ಬಿಟ್ಟು ಅಯ್ಯೋ ಮಗಳೇ ಏನಮ್ಮ ಆಯ್ತು ಅಂತ ಹೇಳಿ ಹುಡುಗಿನ ಮುಟ್ಟಿ ಮಾತಾಡವಾಗ್ಲೇ ಅವ್ರಿಗೆ ಫೀಲ್ ಆಗೋದು ನನ್ ಮಗಳು ಇನ್ನೂ ಸತ್ತಿಲ್ಲ, ಬದುಕೆ ಇದ್ದಾಳೆ ಅಂತ. ಸಖತ್ ಶಾಕ್ ಆಗ್ಬಿಡ್ತಾರೆ. ಪಕ್ಕದಲ್ಲೇ ಪಾಪ ಪ್ರೀಸ್ಟ್ ಕೂಡ ಬಿದ್ದಿರ್ತಾರೆ. ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಹೆಂಗೋ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದ್ಬಿಟ್ರು. ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದ್ಮೇಲೆ ಡಾಕ್ಟರ್ಸ್ ಗೆಲ್ಲ ಸಖತ್ ಶಾಕು. ಇದು ಒಂದು ಮೆಡಿಕಲ್ ಮಿರಾಕಲ್ ಅಂತಾನೆ ಹೇಳ್ಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ, ನನ್ನ ಫೀಲ್ಡ್ ಅಲ್ಲೇ ಈ ತರ ಒಂದು ಕೇಸ್ ನಾನು ಯಾವಾಗೂ ನೋಡಿಲ್ಲ. ಹುಡುಗಿ ಸತ್ತೋಗಿದ್ದಾಳೆ ಅಂತ ಹೇಳಿ 3 ದಿನ ಆದ್ಮೇಲೆ ಮತ್ತೆ ಬದುಕಿದಾಳ ಅಂತ ಹೇಳಿ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾರೆ. ಹುಡುಗಿ ಮೈಗೆ ಏನು ಇಲ್ಲ, ಹುಡುಗಿ ಆರೋಗ್ಯವಾಗಿ ಇದ್ದಾಳೆ, ಹುಡುಗಿ ಕಣ್ಣು ಬಿಡಬೇಕು, ಅದೊಂದೇ ಬಾಕಿ ಅಂತ ಹೇಳ್ಬಿಟ್ರು. ಎಲ್ಲರಿಗೂ ಈಗ ಸ್ವಲ್ಪ ಸಮಾಧಾನ. ಇನ್ನೊಂದ್ ಕಡೆ ಪ್ರೀಸ್ಟ್ ನ ತೋರಿಸ್ತಾರೆ. ಅವ್ರನ್ನ ಕೂಡ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ ಹಾಕಿದ್ರಲ್ಲ, ಈಗ ತಾನೇ ಅವ್ರಿಗೆ ಎಚ್ಚರ ಆಗ್ತಾ ಇರುತ್ತೆ. ಹತ್ರ ಕಣ್ಬಿಟ್ಟು ನೋಡಿದ ತಕ್ಷಣ ದೆವ್ವನ ರೆಪ್ರೆಸೆಂಟ್ ಮಾಡೋ ತರ ಬಟರ್ಫ್ಲೈಸ್ ಇರುತ್ತಲ್ಲ, ಅದು ಅಲ್ಲಲ್ಲಿ ಓಡಾಡ್ತಾ ಇರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡೆ ಹೋದ್ರೆ ಅದು ಸ್ಟ್ರೇಟ್ ಆಗಿ ಟೆರೆಸ್ ಗೆ ಹೋಗೋದು. ಟೆರೆಸ್ ಮೇಲೆನೆ ನಮ್ ಹೀರೋ ಕೂಡ ನಿಂತಿರೋದು. ಈಗ ನಮ್ ಹೀರೋ ಸಾಮಾನ್ಯವಾಗಿ ನಿಂತಿಲ್ವಲ್ಲ, ಅವ್ನ್ ಮೈಯಲ್ಲಿ ಆ ಮೈಡಾನ ಒಂದು ದೆವ್ವ ಇದೆ ಅಲ್ವಾ, ಅದು ಅವನ್ನ ತುಂಬಾನೇ ಹಿಂಸೆ ಕೊಡ್ತಾ ಇರುತ್ತೆ. ಸತ್ತೋಗ್ಬಿಡೋಣ ಅಂತ ಹೇಳಿ ಒಂದ್ ಸ್ಟೇಜ್ ಅಲ್ಲಿ ನಿಂತಿರೋದು. ಪ್ರೀಸ್ಟ್ ಕೂಡ ಸ್ವಲ್ಪ ಅವ್ನ ಹತ್ರ ಬರ್ಬೇಕು, ಹೀರೋನ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಹೀರೋ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ಲ. ನನ್ ಮಗಳನ್ನ ಕಾಪಾಡೋಕೆ ನನ್ಗಿದ್ದಿದ್ದ ದಾರಿ ಇದು ಒಂದೇ ಅಂತ ಹೇಳಿ ಸೈಲೆಂಟ್ ಆಗಿ ಮಾಡಿ ಮೇಲಿಂದ ಕೆಳಗಡೆ ಬಿದ್ಬಿಡ್ತಾರ. ಸ್ಟ್ರೇಟ್ ಆಗಿ ಬಂದು ಒಂದು ಕಾರ್ ಮೇಲೆನೆ ಬೀಳೋದು. ಆ ಕಾರಲ್ಲಿ ಕೂಡ ಪೆಟ್ರೋಲ್ ಲೀಕ್ ಆಗ್ತಾ ಇರುತ್ತೆ. ಯಾಕಂದ್ರೆ ಪ್ರೀಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು, ದೆವ್ವನ ಸಾಯಿಸ್ಬೇಕಂದ್ರೆ ನಮ್ಗಿರೋ ಒಂದೇ ಒಂದು ದಾರಿ, ಅದ್ರ ಮೈನ ಸುಟ್ಟಾಕ್ಬೇಕು ಅಂತ. ಈಗ ನಮ್ ಹೀರೋ ಮೈಯಲ್ಲಿ ಆ ದೆವ್ವ ಇದೆ, ಅದನ್ನ ಸಾಯಿಸ್ಬೇಕಂದ್ರೆ ಇದು ಒಂದೇ ದಾರಿ ಅಂತ ಹೇಳಿ ನಮ್ ಹೀರೋ ಆ ಲೈಟರ್ ನ ಕಾರ್ ಮೇಲೆ ಹಾಕ್ಬಿಟ್ಟ. ಈಗ ಕಾರು ಉರಿತಾ ಇದೆ, ಜೊತೆಗೆ ನಮ್ ಹೀರೋನು ಉರಿತಾ ಇದ್ದಾನೆ. ಹೀರೋ ಒಳಗಡೆ ಇರೋ ಆ ಮೈಡಾ
ಅನ್ನೋ ದೆವ್ವನೂ ಹುರಿತಾ ಇದೆ. ಕಂಪ್ಲೀಟ್ ಆಗಿ ಅದು ನಾಶ ಆಗೋಯ್ತು. ಇದು ಪ್ರೀಸ್ಟ್ ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಯಾರ್ದೇ ಆಗ್ಲಿ ಪ್ರಾಣನೇ ಅಲ್ವಾ, ಒಂದು ಪ್ರಾಣನ ಕಾಪಾಡಬೇಕು ಅಂತ ಇವ್ರು ಎಷ್ಟೋ ಟ್ರೈ ಮಾಡಿದ್ರು. ಕೊನೆಯದಾಗಿ ಆ ದೆವ್ವನ ಸಾಯಿಸೋದಕ್ಕೋಸ್ಕರ ಹೀರೋನೆ ಪ್ರಾಣ ತ್ಯಾಗ ಮಾಡಿದ್ರು, ಮಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಅಂತ ನಮ್ ಹೀರೋನ ಒಂಥರ ತುಂಬಾನೇ ಬೇಜಾರಲ್ಲಿ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆ ಹುಡ್ಗಿನ ತೋರಿಸ್ತಾರೆ. ಪ್ರಪಂಚನೇ ಬಿಟ್ಟು ಹೊಟ್ಟೋದ್ಲು ಅಷ್ಟೇ, ಆ ಹುಡ್ಗಿ ದಾರಿ ಇಲ್ಲ ಈ ಕಡೆ ಅಂತ ಅನ್ಕೊಂಡ್ವಿ, ಆದ್ರೆ ಟಕ್ ಅಂತ ಕಂಡ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದಾಳೆ. ಈ ತರ ಒಂದು ಎಂಡಿಂಗ್ ನ ಕೊಟ್ಟಿ ಮೂವಿನ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.